Hi everyone, this is me SL Kappalgodi from Shraddha Academy. In this video, I am discussing the important book that is Petty Cash Book. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ಪೆಟ್ಟಿ ಕ್ಯಾಶ್ ಬುಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇನ್ ಮೈ ಪ್ರಿವಿಯಸ್ ವಿಡಿಯೋಸ್ ಐ ಆಲ್ರೆಡಿ ಡಿಸ್ಕಸ್ ಕ್ಯಾಶ್ ಬುಕ್ ಆ್ಯಂಡ್ ಸಬ್ಸಿಡರಿ ಬುಕ್ ಲೈಕ್ ಪರ್ಚೇಸ್ ಬುಕ್, ಸೇಲ್ಸ್ ಬುಕ್, ಪರ್ಚೇಸ್ ರಿಟರ್ನ್ ಬುಕ್ ಆ್ಯಂಡ್ ಸೇಲ್ಸ್ ರಿಟರ್ನ್ ಬುಕ್. ಈಗಾಗಲೇ ಅವನ್ನೆಲ್ಲ ಡಿಸ್ಕಷನ್ ಮಾಡಿ ಇದು ಚಾಪ್ಟರ್ ನಂಬರ್ 4ದಲ್ಲಿ ಬರುವಂಥ ಒಂದು ಟಾಪಿಕ್ ಇದು. ಸೊ ಹಂಗಾದ್ರೆ ಪೆಟ್ಟಿ ಕ್ಯಾಶ್ ಬುಕ್ ಮೇಲೆ ಕಂಪಲ್ಸರಿಯಾಗಿ 6 ಮಾರ್ಕ್ಸಲ್ಲಿ ಸೆಕ್ಷನ್ ಸಿದಲ್ಲಿ ಕೇಳಿರ್ತಾನು. ಸೊ ಹಂಗಾರೆ ಪೆಟ್ಟಿ ಕ್ಯಾಶ್ ಬುಕ್ಕನ್ನು ನಾವು ಯಾವ ರೀತಿಯಾಗಿ ತಯಾರು ಮಾಡಬೇಕು ಮತ್ತು ಏನೇನು ಐಟಮ್ಸ್ಗಳು ಬರ್ತಾವೆ ಅನ್ನೋದು ಗೊತ್ತಾತಂದ್ರೆ ನಮ್ಗೆ ಈಸಿಲಿ ಇದನ್ನು ನಾವು ಹ್ಯಾಂಡಲ್ ಮಾಡ್ಬೋದು. ಹಂಗಾರೆ ಮೊದಲನೇ ಕ್ವಶನ್ ಅರೈಸ್ ಆಗ್ತೈತಿ, ಪೆಟ್ಟಿ ಕ್ಯಾಶ್ ಬುಕ್ ಈಸ್ ಎ ಟೈಪ್ ಆಫ್ ಕ್ಯಾಶ್ ಬುಕ್ ಅಂತ ಕೇಳಿದ್ರೆ ನೋ, ಇದು ಪೆಟ್ಟಿ ಕ್ಯಾಶ್ ಬುಕ್ಕ ಟೈಪ್ ಆಫ್ ಕ್ಯಾಶ್ ಬುಕ್ ಅಲ್ಲ. ಯಾಕಂದ್ರೆ ಟೈಪ್ ಆಫ್ ಕ್ಯಾಶ್ ಬುಕ್ ಒಳಗೆ ಓನ್ಲಿ 2 ಟೈಪ್ಸ್ ಬರ್ತಾವೆ. ನಂಬರ್ 1 ಈಸ್ ಸಿಂಪಲ್ ಕ್ಯಾಶ್ ಬುಕ್ ಮತ್ತು ಡಬಲ್ ಕಾಲಮ್ ಕ್ಯಾಶ್ ಬುಕ್. ಹಂಗಾರೆ ಪೆಟ್ಟಿ ಕ್ಯಾಶ್ ಬುಕ್ ಅಂದ್ರೆ ಏನಂತಂದರೆ ವೆರಿ ಸ್ಮಾಲ್ ಪೇಮೆಂಟ್ಸ್ಗಳು, ಸ್ಮಾಲ್ ಎಕ್ಸ್ಪೆನ್ಸಸ್ಗಳನ್ನ ಪೇಡ್ ಮಾಡ್ತಿರ್ತಾನೋ ಪೆಟ್ಟಿ ಕ್ಯಾಶ್ ಇರ್ತಾವೆ. ಹಾಗಾದ್ರೆ ಈ ಪೆಟ್ಟಿ ಕ್ಯಾಶ್ ಬುಕ್ಕನ್ನು ಯಾರು ಮೇಂಟೈನ್ ಮಾಡ್ತಿರ್ತಾರಂದ್ರೆ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗಳು ಇರ್ತಾವೆ. ಈಗ ದೊಡ್ಡ ದೊಡ್ಡ ಇಂಡಸ್ಟ್ರಿ ಒಳಗೆ ಕ್ರೋರ್ಸ್ ಟುಗೆದರ್ ಟರ್ನ್ ಓವರ್ ಆಗ್ತಿರ್ತಾವೆ. ಅಲ್ಲಿ ಸ್ಮಾಲ್ ಕ್ಯಾಶ್ಗಳು ಅಂದರೆ 50 ರೂಪಾಯಿ, 10 ರೂಪಾಯಿ, 100 ರುಪೀಸ್ ಅವನ್ನ ಮೇನ್ ಕ್ಯಾಶರ್ ಇದ್ದಾವ ರಿಕಾರ್ಡ್ ಮಾಡ್ಕೊಳಕ್ಕೆ ಟೈಮ್ ಇರೋಂಗಿಲ್ಲ. ಅವಾಗ ಏನು ಮಾಡಿರ್ತಾರೆ ಅಂದ್ರೆ ಒಂದು ಸಪ್ರೇಟ್ ಕೌಂಟರ್ ಮಾಡಿರ್ತಾರೆ ಪೆಟ್ಟಿ ಕ್ಯಾಶರ್ ಅಂತೇಳಿ. ಓನ್ಲಿ ಅಲ್ಲಿ ಸ್ಮಾಲ್ ಎಕ್ಸ್ಪೆನ್ಸಸ್ಗಳನ್ನ ಪೇಮೆಂಟ್ ಮಾಡ್ಕೋತ ಕೂತಿರ್ತಾನೋ ಮಂತ್ ಎಂಡ್ ಮಟನು. ಸೊ ಅವಾಗ ನಾವು ಏನಂತ ಕರಿತೀವಿ ಅಂದ್ರೆ ಪೆಟ್ಟಿ ಕ್ಯಾಶರ್ ಅಂತೇಳಿ ಕರಿತೀವಿ. ಹಂಗಾರೆ ಫಸ್ಟ್ ನಾವು ವಾಟ್ ಯು ಮೀನ್ ಬೈ ಪೆಟ್ಟಿ ಕ್ಯಾಶ್ ಬುಕ್ ಅಂತ ಕೇಳಿದ್ರೆ ಇಟ್ ಈಸ್ ಎ ರಿಕಾರ್ಡಿಂಗ್ ಆಫ್ ದ ಸ್ಮಾಲ್ ಪೇಮೆಂಟ್ಸ್. ಸಣ್ಣ ಪುಟ್ಟ ಚಿಕ್ಕ ಏನು ಪೇಮೆಂಟ್ಸ್ಗಳು ಬರ್ತಿರ್ತಾವೆ ಬಿಸ್ನೆಸ್ ಒಳಗೆ ಅವ್ನು ಮಾತ್ರ ಪೇಮೆಂಟ್ಸ್ ಮಾಡ್ಕೊತ್ಕೊಂಡಿರ್ತಿರ್ತಾನೋ. ಸಚ್ ಆಸ್ ಯಾವಪ್ಪ ಅಂದ್ರೆ ಕನ್ವೆನ್ಸ್ ಅಂತಂದ್ರೆ ಪ್ರಯಾಣ ವೆಚ್ಚಗಳು ಲೈಕ್ ಬಸ್ ಫೇರ್ ಆಗಿರ್ಬೋದು, ರಿಕ್ಷಾ ಫೇರ್ ಆಗಿರ್ಬೋದು, ಆಟೋ ಫೇರ್ ಆಗಿರ್ಬೋದು, ಅವೆಲ್ಲ ಕನ್ವೆನ್ಸ್ ಒಳಗೆ ಬರ್ತಾವೆ. ಇನ್ನು ನೆಕ್ಸ್ಟ್ ಕಾರ್ಟೇಜ್ ಅಂತಂದ್ರೆ ಸಾಗಾಣಿಕೆ ವೆಚ್ಚಗಳು. ಇಲ್ಲಿ ಲೋಡಿಂಗ, ಅನ್ಲೋಡಿಂಗ ಏನು ನಾವು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಏನು ಕೊಡ್ತಿರ್ತವೆ, ಏನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನು ನಾವು ಗೂಡ್ಸ್ಗಳ್ನ ಕಳಿಸ್ತಿರ್ತೋ ಅವಾಗ ಕಾರ್ಟೇಜ್ ಎಕ್ಸ್ಪೆನ್ಸಸ್ಗಳನ್ನ ನಾವು ಮಾಡ್ತಿರ್ತೀವಿ. ಇನ್ನು ನೆಕ್ಸ್ಟ್ ಪೋಸ್ಟೇಜ್ ಅಂತಂದರೆ ಇಲ್ಲೆಲ್ಲ ಪೋಸ್ಟಿಗೆ ಸಂಬಂಧಿಸಿದವು. ರಿಜಿಸ್ಟರ್ ಪೋಸ್ಟ್ ಆಗಿರ್ಬೋದು, ಸ್ಪೀಡ್ ಪೋಸ್ಟ್ ಆಗಿರ್ಬೋದು, ಪೋಸ್ಟ್ ಕಾರ್ಡ್ಸ್ ಆಗಿರ್ಬೋದು, ಸ್ಟ್ಯಾಂಪ್ಸ್ಗಳಾಗಿರ್ಬೋದು, ರೆವಿನ್ಯೂ ಸ್ಟ್ಯಾಂಪ್ಸ್ ಆಗಿರ್ಬೋದು, ಅವೆಲ್ಲ ಪೋಸ್ಟೇಜ್ ಹೆಡ್ ಒಳಗೆ ಬರ್ತಾವೆ. ನೆಕ್ಸ್ಟ್ ಟೆಲಿಗ್ರಾಮ್ಸ್ ಅಂದರೆ ಇಲ್ಲಿ ಪ್ಯೂರ್ಲಿ ಎಲ್ಲ ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ಸ್ಗಳನ್ನ ಸಂಬಂಧ ಬರ್ತಿರ್ತಾವೆ. ಫಾರ್ ಎಕ್ಸಾಂಪಲ್ STD ಚಾರ್ಜಸ್, IST ಚಾರ್ಜಸ್, ಮೊಬೈಲ್ ಕರೆನ್ಸಿ ಆಗಿರ್ಬೋದು, ಫ್ಯಾಕ್ಸ್ ಚಾರ್ಜಸ್ ಆಗಿರ್ಬೋದು, ಇವೆಲ್ಲನೂ ಟೆಲಿಗ್ರಾಮ್ಸ್ ಒಳಗೆ ಬರ್ತಿರ್ತಾವೆ. ಇನ್ನು ಲಾಸ್ಟ್ ಅದರ್ ಎಕ್ಸ್ಪೆನ್ಸಸ್ ಮಿಸ್ಲೇನಿಯಸ್ ಅಂತಂದ್ರೆ ಮೇಜರ್ ಹೆಡ್ಗಳನ್ನ ಬಿಟ್ಟು ಏನಾದರೂ ಎಕ್ಸ್ಪೆನ್ಸಸ್ ಆಗ್ತಿದ್ವು ಅಂದ್ರೆ ಅವನ್ನೆಲ್ಲ ಮಿಸ್ಲೇನಿಯಸ್. ಈಗ ಫಾರ್ ಎಕ್ಸಾಂಪಲ್ ರಿಪೇರ್ಸ್, ಆಫೀಸ್ ಒಳಗೆ ರಿಪೇರ್ಸ್ ಮಾಡಿದ್ವಿ, ಫರ್ನಿಚರ್ಗಳು ರಿಪೇರ್ಸ್ ಮಾಡಿದ್ವಿ, ಆನಂತರ ರಿಫ್ರೆಶ್ಮೆಂಟ್ ಕೊಟ್ಟಿವಿ, ಅವೆಲ್ಲ ಅದರ್ ಎಕ್ಸ್ಪೆನ್ಸಸ್ ಒಳಗೆ ಬರ್ತಾವೆ. ಅದಕ್ಕೆ ಇದು ಒಂದು ಸಪ್ರೇಟ್ ಹೆಡ್ ಆಗಿ ಕನ್ವರ್ಟ್ ಮಾಡ್ತೀವಿ. ಹಂಗಾರೆ ಇಲ್ಲಿ ನೀವು ಪೆಟ್ಟಿ ಕ್ಯಾಶ್ ಬುಕ್ ಪ್ರಿಪೇರ್ ಮಾಡ್ಬೇಕಾದ್ರೆ ದೆರ್ ಇಸ್ ನೋ ಎನಿ ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್, ಹಿಂಗೆ ಬರಿಬೇಕು ಇದೇ ಹೆಡ್ ಒಳಗೆ ಬರಿಬೇಕಂತ ಏನಿಲ್ಲ. ಆದರೆ ಕೆಲವೊಂದಿಷ್ಟು ಮೇಜರ್ ಹೆಡ್ಗಳನ್ನ ಮಾತ್ರ ನಾವು ಕಾನ್ಸಂಟ್ರೇಷನ್ ಮಾಡಬೇಕು. ಯಾಕಂದ್ರೆ ನಿಮ್ಮ ಆಲ್ರೆಡಿ ನಿಮ್ಮ NCERT ಬುಕ್ ಒಳಗೆ ಕ್ಲಿಯರ್ಲಿ ಮೇಜರ್ ಹೆಡ್ಗಳನ್ನ ಕೊಟ್ಟಾನೋ. ಮೇಜರ್ ಹೆಡ್ಸ್ಗಳ್ನ ಯಾವ ಕೊಟ್ಟಾನೋ, ನಂಬರ್ 1 ಪೋಸ್ಟೇಜ್ ಕೊಟ್ಟಾನೋ, ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ಸ್ ಕೊಟ್ಟಾನೋ, ಕನ್ವೆನ್ಸ್ ಕೊಟ್ಟಾನೋ, ಸ್ಟೇಷನರಿ ಕೊಟ್ಟಾನೋ ಮತ್ತು ಮಿಸ್ಲೇನಿಯಸ್ ಕೊಟ್ಟಾನು. ಸೊ ಹಂಗಂದ್ರೆ ಇಲ್ಲಿ ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ ಇಲ್ಲ. ನಾವು ಮೇಜರ್ ಹೆಡ್ಗಳನ್ನ ಮಾತ್ರ ಮೇಜರ್ ಹೆಡ್ ಒಳಗೆ ಬರಿಬೇಕು. ಈಗ ಫಾರ್ ಎಕ್ಸಾಂಪಲ್ ಪ್ರಿಂಟಿಂಗ್ ಚಾರ್ಜಸ್ ಇತ್ತಂದ್ರೆ ಪ್ರಿಂಟಿಂಗ್ ಒಳಗೆ ಬರಿಬೇಕು, ಮತ್ತು ಯಾವ ಹೆಡ್ ಒಳಗೂ ಬರಿಬಾರ್ದು. ಪೋಸ್ಟೇಜ್ ಇತ್ತಂದ್ರೆ ಪೋಸ್ಟೇಜ್ ಒಳಗನ ಬರಿಬೇಕು. ಆನಂತರ ನೆಕ್ಸ್ಟ್ ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ಸ್ ಇತ್ತಂದ್ರೆ ಅದೇ ಹೆಡ್ ಒಳಗನ ಬರಿಬೇಕು. ಹಿಂಗೆ ನಾವು ಮೇಜರ್ ಹೆಡ್ಗಳನ್ನ ಮಾತ್ರ ಕಾನ್ಸಂಟ್ರೇಷನ್ ಮಾಡಬೇಕು. ಇನ್ನು ರಿಮೈನಿಂಗ್ ಸಣ್ಣ ಪುಟ್ಟ ಏನಾದರೂ ಬಂದು ಅಂತಂದ್ರೆ ಅವನ್ನೆಲ್ಲ ಮಿಸ್ಲೇನಿಯಸ್ ಅಥವಾ ಅದರ್ ಎಕ್ಸ್ಪೆನ್ಸಸ್ ಅಥವಾ ಸೆಂಟ್ರಿ ಎಕ್ಸ್ಪೆನ್ಸಸ್ ಅಂತೇಳಿ ಕರೀತು. ನೆಕ್ಸ್ಟ್ ಇಂಪ್ರೆಸ್ ಸಿಸ್ಟಮ್ ಅಂತಂದರೆ ಈಗೇನು ಪೆಟ್ಟಿ ಕ್ಯಾಶರ್ ಇರ್ತಾನೋ ಅವ್ನು ಪ್ರತಿ ತಿಂಗಳು ಮೇನ್ ಕ್ಯಾಶರ್ ಕಡೆ ಏನು ಮಾಡ್ತಿರ್ತಾನಂದ್ರೆ ಎಕ್ಸ್ಪೆನ್ಸಸ್ ಸಂಬಂಧ ಕ್ಯಾಶ್ ರಿಸೀವ್ಡ್ ಮಾಡ್ಕೊಂಡಿರ್ತಾನೆ. ಫಾರ್ ಎಕ್ಸಾಂಪಲ್ ಈಗ 1 ಏಪ್ರಿಲ್ಗೆ 1000 ರಿಸೀವ್ಡ್ ಮಾಡ್ಕೊಂಬರ್ತಾನೆ. ಈ ತಿಂಗಳು ಅವ್ನು 400 ಎಕ್ಸ್ಪೆನ್ಸಸ್ ಮಾಡ್ತಾನೋ, 600 ಉಳಿತೈತಿ. ಮತ್ತೆ ಏನು ಮಾಡ್ತಾನಂದ್ರೆ ನೆಕ್ಸ್ಟ್ ಮಂತ್ ಹೋಗ್ಯವ ಮತ್ತು 400 ಇಸ್ಕೊಂಬರ್ತಾನೋ, ಮತ್ತು 1000 ಮೇಂಟೈನ್ ಮಾಡ್ತಾನೋ, ಮತ್ತು ಎಕ್ಸ್ಪೆನ್ಸಸ್ಗಳು ಮಾಡ್ತಾನೆ. ನೆಕ್ಸ್ಟ್ ಮಂತ್ 300 ಆಯಿತು, ಮತ್ತು 700 ಉಳಿತು.
ಮತ್ತು 300 ತರ್ತಾನೋ ಮತ್ತು 1000 ಮ್ಯಾಚ್ ಮಾಡ್ತಾನೆ. ಸೊ ಏನು 1000 ಆಟ್ ದ ಎಂಡ್ ಆಫ್ ದ ಫೈನಾನ್ಷಿಯಲ್ ಇಯರ್ ಮಟ್ಟ ಏನು ಮಾಡ್ಕೋತ ಹೋಗ್ತಾನಲ್ಲ ದಟ್ ಈಸ್ ಕಾಲ್ಡ್ ಎ ಇಂಪ್ರೆಸ್. ಇಂಪ್ರೆಸ್ ಅಂದ್ರೆ ಏನು ಓಪನಿಂಗ್ ಬ್ಯಾಲೆನ್ಸ್ ಏನು ಮೇಂಟೈನ್ ಮಾಡ್ತಿರ್ತಾನೋ ಅದನ್ನು ಎಂಡ್ ಮಟ್ಟನೋ ಅಷ್ಟು ಮಾಡ್ತಿರ್ತಾನೋ. ಏನು ಎಕ್ಸ್ಪೆನ್ಸಸ್ಗಳಾಗಿರ್ತಾವೆ ಎಷ್ಟು ಅಷ್ಟನ್ನು ಹೋಗೋದ ಮೇನ್ ಕ್ಯಾಶಿಯರ್ ಕಡೆ ಇಸ್ಕೊಂಬರ್ದ ಮತ್ತು 1000 ಈಕ್ವಲ್ ಮಾಡ್ಕೊಂಡು ಮತ್ತು ಅದನ್ನು ಎಕ್ಸ್ಪೆನ್ಸಸ್ ಮಾಡ್ಕೊತ ಹೋಗೋದಕ್ಕೆ ನಾವು ಇಂಪ್ರೆಸ್ ಸಿಸ್ಟಮ್ ಆಫ್ ಪೆಟ್ಟಿ ಕ್ಯಾಶ್ ಬುಕ್ ಅಂತೇಳಿ ಕರಿತು. ಇನ್ನು ನೆಕ್ಸ್ಟ್ ಟೈಪ್ಸ್ ಆಫ್ ಪೆಟ್ಟಿ ಕ್ಯಾಶ್ ಬುಕ್. ಟೈಪ್ಸ್ ಆಫ್ ಪೆಟ್ಟಿ ಕ್ಯಾಶ್ ಬುಕ್ ಒಳಗೆ ಎರಡದಾವು. ನಂಬರ್ 1 ಸಿಂಪಲ್ ಪೆಟ್ಟಿ ಕ್ಯಾಶ್ ಬುಕ್. ಸಿಂಪಲ್ ಪೆಟ್ಟಿ ಕ್ಯಾಶ್ ಬುಕ್ ಅಂತಂದ್ರೆ ಇಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ಗಳ್ನು ಒಂದೇ ಲೆಜರ್ ಒಳಗೆ ಮಾಡಿಬಿಡ್ತಾನೆ, ಒಂದೇ ಕಾಲಮ್ ಒಳಗೆ ಮಾಡಿಬಿಡ್ತಾನೋ ದಟ್ ಈಸ್ ಕಾಲ್ಡ್ ಎ ಸಿಂಪಲ್ ಪೆಟ್ಟಿ ಕ್ಯಾಶ್ ಬುಕ್. ನೆಕ್ಸ್ಟ್ ಒನ್ ಈಸ್ ಅನಲೈಟಿಕಲ್ ಪೆಟ್ಟಿ ಕ್ಯಾಶ್ ಬುಕ್. ಅನಲೈಟಿಕಲ್ ಅಂತಂದ್ರೆ ವಿಶ್ಲೇಷಣಾತ್ಮಕ. ಅಂದ್ರೆ ಈಗ ಏನು ನಾವು ಎಕ್ಸ್ಪೆನ್ಸಸ್ಗಳು ಮಾಡ್ತಿರ್ತೇವೆ ಇಂಡಿವಿಜುವಲ್ ಲೆಜರ್ಗಳು ಅಥವಾ ಇಂಡಿವಿಜುವಲ್ ಹೆಡ್ಗಳನ್ನ ಓಪನ್ ಮಾಡ್ಕೋತ ಹೋಗ್ತಾ ನಾವು. ಯಾಕಂದ್ರೆ ಇಲ್ಲಿ ಅನಲೈಸಿಸ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಕಾರ್ಟೇಜ್ ಎಷ್ಟು ಈ ತಿಂಗಳಾಯಿತು, ವೇಜಸ್ ಎಷ್ಟು ಈ ತಿಂಗಳಾಯ್ತು, ಪೋಸ್ಟೇಜ್ ಎಷ್ಟಾಯ್ತು, ಕನ್ವೆನ್ಸ್ ಎಷ್ಟಾಯ್ತು ಅಂತ ಹೇಳಿದ್ರೆ ಗೊತ್ತಾಗಬೇಕಾ ನಾವು ಏನು ಮಾಡ್ತಿರ್ತಾನೋ ಇಂಡಿವಿಜುವಲ್ ಏನು ಹೆಡ್ಗಳು ಹಾಕ್ತಿರ್ತಾನೋ ದಟ್ ಈಸ್ ಕಾಲ್ಡ್ ಎ ಅನಲೈಟಿಕಲ್ ಪೆಟ್ಟಿ ಕ್ಯಾಶ್ ಬುಕ್. ಹಂಗಾರೆ ನಾಳೆ ನಮ್ಗೆ ಎಕ್ಸಾಮ್ದಾಗ 6 ಮಾರ್ಕ್ಸಿಗೆ ಯಾವ್ದು ಕೇಳ್ತಾನೆ ಅಂದ್ರೆ ಪ್ರಿಪೇರ್ ಅನಲೈಟಿಕಲ್ ಪೆಟ್ಟಿ ಕ್ಯಾಶ್ ಬುಕ್ ಕೇಳ್ತಿರ್ತಾನೋ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಇಂಡಿವಿಜುವಲ್ ಹೆಡ್ಗಳನ್ನ ಹಾಕೋತ ಹೋಗ್ಬೇಕು. ಹಂಗಾರೆ ಇಲ್ಲಿ ಯಾವ ಹೆಡ್ಗಳನ್ನ ಹಾಕಬೇಕು ಯಾವ ಹೆಡ್ಗಳನ್ನ ಹಾಕಬಾರ್ದು ಅನ್ನೋದನ್ನು ತಿಳ್ಕೋದನ್ನ ವೆರಿ ಟೆಕ್ನಿಕ್ ಐತಿ ಇದ್ರೊಳಗೆ. ಅದನ್ನು ಒಂದು ಗೊತ್ತಾತಂದ್ರೆ ನಾವು ಈಸಿಯಾಗಿ ಸಾಲ್ವ್ ಔಟ್ ಮಾಡ್ಬೋದು. ಇನ್ನು ಲಾಸ್ಟ್ ಏನಪ್ಪ ಅಂದ್ರೆ ಬ್ಯಾಲೆನ್ಸ್ ಆಫ್ ದ ಪೆಟ್ಟಿ ಕ್ಯಾಶ್ ಬುಕ್. ಏನು ಲಾಸ್ಟಿಗೆ ಮಂತ್ ಎಂಡಿಗೆ ಉಳಿತೈತೆ ಅಥವಾ ಫೈನಾನ್ಷಿಯಲ್ ಇಯರ್ 31st ಮಾರ್ಚಿಗೆ ಏನು ಬ್ಯಾಲೆನ್ಸ್ ಉಳಿತೈತಿಲ್ಲ ಅದನ್ನು ನಾವು ಏನಂತ ಟ್ರೀಟ್ ಮಾಡ್ಬೇಕಂದ್ರೆ ಅಸೆಟ್ ಅಂತೇಳಿ ಟ್ರೀಟ್ ಮಾಡ್ಬೇಕು. ಹೆಂಗೆ ನಾವು ಕ್ಯಾಶ್ ಬುಕ್ ಒಳಗೆ ಬ್ಯಾಲೆನ್ಸ್ ಉಳಿದಿದ್ದ, ಬ್ಯಾಂಕ್ ಬ್ಯಾಲೆನ್ಸ್ ಉಳಿದಿದ್ದ, ಅವ್ನು ಎರಡೂ ನಾವು ಅಸೆಟ್ ಅಂತ ಹೆಂಗೆ ಟ್ರೀಟ್ ಮಾಡ್ದು ಪೆಟ್ಟಿ ಕ್ಯಾಶ್ ಬುಕ್ ಬ್ಯಾಲೆನ್ಸ್ನು ಅಸೆಟ್ ಅಂತೇಳಿ ಟ್ರೀಟ್ ಮಾಡ್ಬೇಕು. ಇಷ್ಟು ನಮಗೆ ಥೆರಾಟಿಕಲ್ ಪಾರ್ಟ್ ಗೊತ್ತಿದ್ರೆ ಸಾಕ. ನಾವು ಮೇಜರ್ ಸೆಕ್ಷನ್ ಎಲ್ಲಿ ಬರ್ತೈತಪ್ಪ ಅಂತಂದ್ರೆ 6 ಮಾರ್ಕ್ಸ್ ಒಳಗೆ ಪ್ರಾಬ್ಲಮ್ಸ್ ಬರ್ತೈತಿ. ಹಾಗಾದ್ರೆ ಪ್ರಾಬ್ಲಮ್ಸ್ ನಾನು 2018ದಿಂದ ಸಾಲ್ವ್ ಔಟ್ ಮಾಡ್ಕೋತ ಹೋಗ್ತಾನು. ನಿಮ್ಗೆ ಏನೋ ಡೌಟ್ಸ್ ಇದ್ದರು ಕನ್ಫ್ಯೂಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಇಲ್ಲಪ್ಪ ಅಂದ್ರೆ ಡೈರೆಕ್ಟ್ಲಿ ನನ್ನ ವಾಟ್ಸಪ್ ನಂಬರ್ಗೆ ನೀವು ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬಹುದು ಈ ಪೆಟ್ಟಿ ಕ್ಯಾಶ್ ಬುಕ್ ಮೇಲೆ. ಹಾಗಾದ್ರೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಔಟ್. 2018 ಆ್ಯನ್ಯುವಲ್ ಕ್ವಶನ್ ಪೇಪರ್ ಒಳಗೆ ಏನು ಬಿದ್ದೈತೆ ಅಂದ್ರೆ ಎಂಟರ್ ದ ಫಾಲೋಯಿಂಗ್ ಇನ್ ಪೆಟ್ಟಿ ಕ್ಯಾಶ್ ಬುಕ್ ಆನ್ ದ ಇಂಪ್ರೆಸ್ ಸಿಸ್ಟಮ್. ಈಗಾಗಲೇ ನಾನು ಇಂಪ್ರೆಸ್ ಸಿಸ್ಟಮ್ ಅಂದರೆ ಏನು ಎಕ್ಸ್ಪ್ಲೈನ್ ಮಾಡೀನಿ. ಆ್ಯಂಡ್ ಬ್ಯಾಲೆನ್ಸ್ ದ ಸೇಮ್. ಏನು ನಾವು ಕೆಳಗೆ ಲಾಸ್ಟಿಗೆ ಬ್ಯಾಲೆನ್ಸ್ ಮಾಡ್ತೋ ಅದನ್ನು ಮಾಡೋದು ನಾನು. ಸೊ ಹಂಗಾರೆ ಫಸ್ಟ್ 1/4/2016 ರಿಸೀವ್ಡ್ ಎ ಚೆಕ್ ಫ್ರಮ್ ಕ್ಯಾಶರ್ ₹500. ಇದು ಏನಿರ್ತೈತೆ ಅಂದ್ರೆ ಓಪನಿಂಗ್ ಫಸ್ಟಿಗೆ ಮೇನ್ ಕ್ಯಾಶರ್ ಕಡೆಯಿಂದ ಏನು ₹500 ಇಸ್ಕೊಂಬಂದನೋ ಅದನ್ನು ನಾವು ಕ್ಯಾಶ್ ರಿಸೀವ್ಡ್ ಅಂತೇಳಿ ಟ್ರೀಟ್ ಮಾಡಬೇಕು. ಇಲ್ಲಿ ಚೆಕ್ ಕೊಟ್ಟಿದ್ರು ದಟ್ ಈಸ್ ಕ್ಯಾಶ್ ಅಂತೇಳಿ ಟ್ರೀಟ್ ಮಾಡಬೇಕು. ಸೊ ಇದನ್ನು ಒಮ್ಮೆ ಇಲ್ಲೇ ಸೆಂಟೆನ್ಸ್ ಒಳಗನ ಕೊಟ್ಟು ಬಿಟ್ಟಿರ್ತಾನೆ. ಅಂಡರ್ ಇಂಪ್ರೆಸ್ ಸಿಸ್ಟಮ್ 500 ಅಂತ ಕೊಟ್ಟಿರ್ತಾನೋ ಅವಾಗ ನಾವು ಓಪನಿಂಗ್ ಬ್ಯಾಲೆನ್ಸನ್ನು 500 ತೊಗೊಂಡನ್ನು ನಾವು ಪ್ರಾಬ್ಲಮ್ಸ್ನ ಬಿಡಿಸ್ಬೇಕು. ಅಂದ್ರೆ ಫಸ್ಟ್ ನಾವು ಓಪನಿಂಗ್ ಎಷ್ಟು ಐತೆ ಅನ್ನೋದನ್ನ ಚೆಕ್ ಮಾಡಬೇಕು ಕ್ವಶನ್ ಪೇಪರ್ ಅವು. ನೆಕ್ಸ್ಟ್ ಏನು ಕೊಟ್ಟಿರ್ತಾನೆ ಎಲ್ಲ ಪೇಮೆಂಟ್ಸ್ ಎಂಟ್ರೀಸ್ ಇರ್ತಾವೆ ಅದನ್ನು ನಾವು 1 by 1 ನೋಡ್ಕೋತ ಹೋಗ್ಬೇಕು. ಸೊ ಫಸ್ಟ್ ಪೇಮೆಂಟ್ಸ್ ಯಾವುದೈತೆ ಅಂದ್ರೆ 4/2016 ಪರ್ಚೇಸ್ ಪೋಸ್ಟ್ ಸ್ಟಾಂಪ್ಸ್ ಐತಿ. ಹಂಗಾರೆ ಇದನ್ನು ಮೇನ್ ಹೆಡ್ ಯಾವುದೈತಪ್ಪ ಅಂದ್ರೆ ಪೋಸ್ಟೇಜ್ ಅಂತ ಐತಿ ಅದರೊಳಗೆ ನಾವು ಇದನ್ನು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ 10/4/2016 ಬಾಟ್ ವೈಟ್ ಸೀಟ್ಸ್. ವೈಟ್ ಸೀಟ್ಸ್ ಅಂದ್ರೆ ಇಲ್ಲಿ ಬಿಳಿ ಹಾಳಿಗಳನ್ನ ಖರೀದಿ ಮಾಡ್ಯಾನ. ಬಾಟ್ ಅಂದ್ರೆ ಪರ್ಚೇಜ್ ಮಾಡಿದಾನೋ ಅದಕ್ಕೆ ಮೇಜರ್ ಹೆಡ್ ಯಾವುದೈತಪ್ಪ ಅಂದ್ರೆ ಸ್ಟೇಷನರಿ ಐತಿ ಅಲ್ಲಿ ರೆಕಾರ್ಡ್ ಮಾಡ್ಬೇಕು ಇದನ್ನ. 15/4/2016 ಆಟೋ ಚಾರ್ಜಸ್ ₹88. ಹಂಗಾರೆ ಇಲ್ಲಿ ಆಟೋ ಚಾರ್ಜಸ್ ಆಯ್ತು, ಬಸ್ ಚಾರ್ಜಸ್ ಆಯ್ತು, ಬಸ್ ಫೇರ್ ಆಯ್ತು, ಅವು ಯಾವಾಗ ಇದ್ರೂ ನಾವು ಮೇಜರ್ ಹೆಡ್ ಯಾವ್ದು ಯೂಸ್ ಮಾಡ್ತಾವ ಅಂತಂದ್ರೆ ಟ್ರಾವೆಲಿಂಗ್ ಆ್ಯಂಡ್ ಕನ್ವೆನ್ಸ್ ಅಂತಂದ್ರೆ ಪ್ರಯಾಣಕ್ಕೆ ಏನು ವೆಚ್ಚಗಳು ಮಾಡಿರ್ತಾವೆ ಅದರೊಳಗೆ ನಾವು ತೋರಿಸ್ತು. ನೆಕ್ಸ್ಟ್ 25/4/2016 ಪೇಡ್ ಟೆಲಿಫೋನ್ ಚಾರ್ಜಸ್. ಟೆಲಿಫೋನ್ ಚಾರ್ಜಸ್ಗೆ ಸಪ್ರೇಟ್ ಹೆಡ್ ಐತಿ ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ಸ್ ಅಂತೇಳಿ ಅಲ್ಲಿ ಇದನ್ನು ರೆಕಾರ್ಡಿಂಗ್ ಮಾಡಬೇಕು. ಹಾಗಾದ್ರೆ ಈ ಪ್ರಾಬ್ಲಮ್ ಯಾವ ರೀತಿಯಾಗಿ ಬಿಡಿಸೋದು ಅನ್ನೋದನ್ನ ನೋಡೋಣ. ಈ ರೀತಿಯಾಗಿ ಕಾಲಮ್ಸ್ ಹಾಕಬೇಕು. ಟೈಟಲ್ ಏನು ಬರೀಬೇಕಂದ್ರೆ ಅನಲೈಟಿಕಲ್ ಪೆಟ್ಟಿ ಕ್ಯಾಶ್ ಬುಕ್ ಅಂತೇಳಿ ಬರೀಬೇಕು. ಆನಂತರ ಫಸ್ಟ್ ಕಾಲಮ್ ಅಮೌಂಟ್ ರಿಶೂಡ್. ಏನು ಮೇನ್ ಕ್ಯಾಶರ್ ಕಡೆಯಿಂದ ಏನು ಇಸ್ಕೊಂಬಂದಿರ್ತಾನಲ್ಲ ಅದನ್ನು ಈ ಕಾಲಮ್ ಒಳಗೆ ಬರೀಬೇಕು. ಇನ್ನು ಡೇಟ್ ಕಾಲಮ ರಿಸಿಟ್ ಇದ್ರೂ ಇಲ್ಲೇ ಬರೀಬೇಕು, ಪೇಮೆಂಟ್ಸ್ ಇದ್ರೂ ಇಲ್ಲೇ ಬರೀಬೇಕು. ಇನ್ನು ಪರ್ಟಿಕ್ಯುಲರ್ ಅಂದರೆ ವಿವರಣೆ ಕಾಲಮ್ ಒಳಗೆ ಇಲ್ಲೂ ಕೂಡ ರಿಸಿಟ್ ಇತ್ತಂದ್ರೂ ಇಲ್ಲೇ ಬರೀಬೇಕು, ಪೇಮೆಂಟ್ಸ್ ಇತ್ತಂದ್ರೆ ಇಲ್ಲಿ ಬರೀಬೇಕು. ಆನಂತರ ವೋಚರ್ ನಂಬರ್, ಆನಂತರ ಅಮೌಂಟ್ ಪೇಡ್. ಈ ಕಡೆದು ಏನು ಏರಿಯಾ ಐತಲ್ಲ ಇದೆಲ್ಲ ಪೇಮೆಂಟ್ಸ್ ಎಂಟ್ರಿ ಆಗ್ತಿರ್ತಾವೆ. ಇಲ್ಲಿ ಓನ್ಲಿ ಒಂದೇ ಎಂಟ್ರಿ ಆಗ್ತೈತಿ ಯಾವುದಪ್ಪ ಅಂತಂದ್ರೆ ಅಮೌಂಟ್ ರಿಶೂಡ್. ಹಂಗಾರೆ ನಾವು ಕ್ವಶನ್ ಪೇಪರ್ ಫಸ್ಟ್ ಐಡೆಂಟಿಫೈ ಯಾವ್ದು ಮಾಡೋದಂದ್ರೆ ಅಮೌಂಟ್ ಎಷ್ಟು ಇಸ್ಕೊಂಬಂದನೋ ಅವ್ನು ಏನು ಹೇಳಿರ್ಕಿಲ್ಲ ಅಂದ್ರೆ ಇಂಪ್ರೆಸ್ಡ್ ಬ್ಯಾಲೆನ್ಸ್ ಅಂತ ಹೇಳ್ಕೊಟ್ಟಿರ್ತಾನೋ ಅದನ್ನು ಚೆಕ್ ಮಾಡ್ಕೊಂಡು ನಾವು ಯಾವತ್ತೂ ಆಲ್ವೇಸ್ ಫಸ್ಟ್ ಡೇಟಿಗೆ ಹಾಕಬೇಕು. ಹಂಗಾರೆ ಇಲ್ಲಿ ನಾವು 1st ಏಪ್ರಿಲ್ ಐತಿ. ಸೊ ಹಂಗಾರೆ 1st ಏಪ್ರಿಲ್ 2016ಗೆ ರಿಸೀವ್ಡ್ ಎ ಚೆಕ್ ಫ್ರಮ್ ಕ್ಯಾಶರ್ ಐತಿ 1/4
2016 ಟು ಕ್ಯಾಶ್ ರಿಶ್ಯೂಡ್ ಅಂತೇಳಿ ಬರಿಬೇಕು. ಸೊ ಇಲ್ಲಿ ಸರ್ ಕ್ಯಾಶ್ ಕೊಟ್ಟಿಲ್ಲ ಚೆಕ್ ಕೊಟ್ಟಾನ ಅಂತಂದ್ರು ಪ್ರಿಸ್ಯೂಮ್ ಟು ಬಿ ಕ್ಯಾಶ್ ಅನ್ನೋದು, ಚೆಕ್ ಇಸ್ಕೊಂಬಂದನಂದ್ರು ಕ್ಯಾಶ್ ಅನ್ನ ತಂದಿರ್ತಾನವ. ಸೊ ಅದಕ್ಕೆ ನಾವು ಕ್ಯಾಶ್ ರಿಶ್ಯೂಡ್ ಅಂತ ಬರಿಬೇಕು. ಬ್ರ್ಯಾಕೆಟ್ನಾಗ ಬೇಕಾರೆ ಚೆಕ್ ಅಂತೇಳಿ ಬರಿಬೋದು, ನೋ ಇಶ್ಯೂಸ್. ಸೊ ಹಂಗಾರೆ ಎಷ್ಟು ಇಸ್ಕೊಂಬಂದನಂದ್ರೆ 500 ಇಸ್ಕೊಂಬಂದನ. ಸೊ ಇದು ಒಂದೇ ಎಂಟ್ರಿ ರಿಸಿಟ್ ಸೈಡ್ ಬೀಳ್ತೈತಿ, ಉಳ್ಕಿದೆಲ್ಲ ಪೇಮೆಂಟ್ ಎಂಟ್ರಿಗಳು ಬೀಳ್ತಾವೆ. ಹಂಗಾರೆ ನೆಕ್ಸ್ಟ್ ಎರಡನೇ ಟ್ರಾನ್ಸಾಕ್ಷನ್ ಎಷ್ಟೇ ತಾರೀಕು ಐತೆ ಅಂದ್ರೆ 2/4/2016 ಐತಿ. ಏನೈತೆ ಅಂದ್ರೆ ಪರ್ಚೇಸ್ ಪೋಸ್ಟ್ ಸ್ಟ್ಯಾಂಪ್ಸ್ ಐತಿ. ಹಂಗಾರೆ ಇಲ್ಲಿ ಬಾಯ್ ಅಂತೇಳಿ ಬರಿಬೇಕು, ಯಾಕಂದ್ರೆ ಪೇಮೆಂಟ್ಸ್ಗಳು ಚಲೋ ಅದು. ಫಸ್ಟ್ ಕಟ್ಟ 2 ಅಂತೇಳಿ ಬರಿಬೇಕು. ಬಾಯ್ ಪರ್ಚೇಸ್ ಪೋಸ್ಟ್ ಸ್ಟ್ಯಾಂಪ್ಸ್. ಸೊ ಹಂಗಾರೆ ಎಷ್ಟು ಐತ್ರಿ ಇಲ್ಲಿ ₹50 ಐತಿ. ಅಮೌಂಟ್ ಪೇಡ್ ಕಾಲಮ್ ಒಳಗೆ ತೋರಿಸ್ಬೇಕು. ಇನ್ನು ನೆಕ್ಸ್ಟ್ ಇದರ ಮೇಜರ್ ಹೆಡ್ ಯಾವತ್ತಪ್ಪ ಅಂತಂದ್ರೆ ಪೋಸ್ಟೇಜ್. ಸೊ ಹಂಗಾರೆ ಇದನ್ನು ಪೋಸ್ಟೇಜ್ ಒಳಗೆ ಬರಿಬೇಕು ₹50. ಇನ್ನು ನೆಕ್ಸ್ಟ್ 10/4/2016 ಬಾಟ್ ವೈಟ್ ಸೀಟ್ಸ್ ಐತಿ. ಹಂಗಾರೆ ಈ ವೈಟ್ ಸೀಟನ್ನ ನಾವು ಎಲ್ಲಿ ಎಂಟ್ರಿ ಮಾಡ್ಬೇಕಂದ್ರೆ ಸ್ಟೇಷನರಿ ಒಳಗೆ ಮಾಡಬೇಕು. ನೆಕ್ಸ್ಟ್ 10/4/2016 ಬಾಟ್ ಅಥವಾ ಪರ್ಚೇಸ್ ಬಾಟ್ ವೈಟ್ ಸೀಟ್ ಅಂತಂದ್ರೆ ಬಿಳಿ ಹಾಳಿಗಳನ್ನ ತಂದ ನಾವು. ಸೊ ಎಷ್ಟು ರೂಪಾಯಿದಪ್ಪ ಅಂತಂದ್ರೆ ₹45 ತೊಗೊಂಬಂದಾನೆ. ಸೊ ಹಂಗಾರೆ ಇದನ್ನು ನೆಕ್ಸ್ಟ್ ಹೆಡ್ ಬರಿಬೇಕು ಸ್ಟೇಷ್ನರಿ ಅಂತೇಳಿ. ಸ್ಟೇಷ್ನರಿ ಅನ್ನೋದ ಒಂದು ಮೇಜರ್ ಹೆಡ್ಡನ್ನು ಓಪನ್ ಮಾಡೋದ ₹45. ಸೊ ನೆಕ್ಸ್ಟ್ ಒನ್ನ 15/4 ಐತಿ. ಸೊ 15/4 ಆಟೋ ಚಾರ್ಜಸ್ ಪೇಡ್ ಮಾಡ್ಯಾನ. ಹಂಗಾರೆ 15/4/2016 ಬಾಯ್ ಆಟೋ ಚಾರ್ಜಸ್. ಸೊ ಹಂಗಾರೆ ಆಟೋ ಚಾರ್ಜಸ್ ಎಷ್ಟು ಐತಪ್ಪ ಅಂತಂದ್ರೆ ಇಲ್ಲಿ ₹80 ಐತಿ. ಸೊ ₹80 ಅಮೌಂಟ್ ಪೇಡ್ ಒಳಗೆ ಕಾಲಮ್ ಒಳಗೆ ಬರಿದ. ನೆಕ್ಸ್ಟ್ ಮೇಜರ್ ಹೆಡ್ ಯಾವುದಂತಂದ್ರೆ ಟ್ರಾವೆಲಿಂಗ್ ಆ್ಯಂಡ್ ಕನ್ವೆನ್ಸ್ ಅನ್ನೋ ಮೇಜರ್ ಹೆಡ್ ಐತಿ. ಸೊ ಹಂಗಾರೆ ಏನೋ ಪ್ರಯಾಣದ ವೆಚ್ಚಗಳಿದ್ದು ಅಂದ್ರೆ ಅಲ್ಲೇ ಆಟೋ ಏರ್ ಇರಲಿ, ಬಸ್ ಫೇರ್ ಇರಲಿ, ಯಾವುದೇ ಇರಲಿ, ಅದೆಲ್ಲ ಟ್ರಾವೆಲಿಂಗ್ ಆ್ಯಂಡ್ ಕನ್ವೆನ್ಸ್ ಅನ್ನೋದು ಒಂದು ಸಪ್ರೇಟ್ ಗ್ರೂಪ್ ಆಗ್ತದೆ. ಸೊ ಹಂಗಾರೆ ಎಷ್ಟು ಐತಪ್ಪ ಅಂತಂದ್ರೆ ಅದ ₹80 ಐತಿ. ₹80 ಬರಿಬೇಕು. ನೆಕ್ಸ್ಟ್ 25/4/2016 ಪೇಡ್ ಟೆಲಿಫೋನ್ ಚಾರ್ಜಸ್ ಮಾಡ್ಯಾನ. ಅಂದ್ರೆ ಬಾಯ್ ಟೆಲಿಫೋನ್ ಚಾರ್ಜಸ್ ಅಥವಾ ನಾವಿಲ್ಲಿ ಪೇಡ್ ಟೆಲಿಫೋನ್ ಚಾರ್ಜಸ್ ಅಂತ ಬರೋದ್ರೂ ತಪ್ಪಿಲ್ಲ. ಸೊ ಹಂಗಾರೆ ಟೆಲಿಫೋನ್ ಚಾರ್ಜಸ್ ಎಷ್ಟು ಮಾಡ್ಯಾನಪ್ಪ ಅಂತಂದ್ರೆ ಇಲ್ಲಿ ₹75 ಮಾಡ್ಯಾನೋ. ಹಂಗಾರೆ ಅದನ್ನು ಯಾವ ಹೆಡ್ ಒಳಗೆ ತೊಗೋಬೇಕಂದ್ರೆ ಮತ್ತೊಂದು ಹೆಡ್ ಓಪನ್ ಮಾಡಬೇಕು. ಯಾವುದಂತಂದ್ರೆ ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ಸ್ ಅಂತೇಳಿ. ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ಸ್ ಅಂತೇಳಿ ಮತ್ತೊಂದು ಹೆಡ್ಡನ್ನು ಓಪನ್ ಮಾಡಿ ಅಲ್ಲಿ ಎಷ್ಟು ಬರಿಬೇಕಪ್ಪ ಅಂತಂದ್ರೆ ₹75 ಬರಿಬೇಕು. ಮೊದಲು ನಾವು ಟೇಬಲ್ ಒಳಗೆಲ್ಲ ಫಿಲ್ ಮಾಡ್ಕೋಬೇಕು. ಆ ನಂತರ ನಾವು ಪ್ರತಿಯೊಂದನ್ನೆಲ್ಲ ಟೋಟಲ್ ಮಾಡ್ಕೊತ ಹೋಗಿ ಬ್ಯಾಲೆನ್ಸ್ನ ಮಾಡಬೇಕು. ಇನ್ನು ಲಾಸ್ಟಿಗೆ ಯಾವ ರೀತಿಯಾಗಿ ಕ್ಲೋಸ್ ಮಾಡಬೇಕಂದ್ರೆ ಈ ಅನಲೈಟಿಕಲ್ ಪೆಟ್ಟಿ ಕ್ಯಾಶ್ ಬುಕ್ಕನ್ನು ಫಸ್ಟ್ ನಾವು ಟೋಟಲ್ ಅಮೌಂಟ್ ಏನಾಗೈತಲ್ಲ ಪೇಮೆಂಟ್ಸ್ ಅದನ್ನು ಟೋಟಲ್ ಮಾಡ್ಕೋಬೇಕು. ಹಂಗಾರೆ ಟೋಟಲ್ ಎಷ್ಟು ಆಗೈತಪ್ಪ ಅಂತಂದ್ರೆ ಇಲ್ಲಿ 250 ಆಗೈತಿ. ಇನ್ನು ಈಚ್ ಹೆಡ್ಗಳದೂ ಟೋಟಲ್ ಇಡಬೇಕು. ಇಲ್ಲಿ ಪೋಸ್ಟೇಜ್ 50 ಐತಿ, ಸ್ಟೇಷನರಿ 45 ಐತಿ, ಟ್ರಾವೆಲಿಂಗ್ ಸಹ 80 ಐತಿ, ಆನಂತರ ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ ಸಹ 75 ಐತಿ. ಈ ಕಡೆ ಸೈಡ್ ಎಲ್ಲ ಟೋಟಲ್ ಕೂಡಿಸ್ರೆ 250 ಮ್ಯಾಚ್ ಆಗ್ತೈತಿ. ಯಾಕಂದ್ರೆ ನಾವು ಪೇಮೆಂಟ್ಸನ್ನು ಈ ಕಡೆ ಹಾಕಿರ್ತು. ಹಂಗಾರೆ ಮೇಜರ್ ನಮಗೆ ಏನಪ್ಪ ಅಂದ್ರೆ 250. ಹಂಗಾರೆ ಇನ್ನು ಬ್ಯಾಲೆನ್ಸ್ ತೆಗಿಬೇಕು. ನಾವು ಬ್ಯಾಲೆನ್ಸನ್ನು ಹೆಂಗೆ ತೆಗೆದಂದ್ರೆ ಅಲ್ಲಿ ಏನು ರಿಸೀಟ್ ಸೈಡ್ ಇರ್ತೈತಲ್ಲ ಅಲ್ಲಿ 500 ಇತ್ತ 500, 1000 ಇತ್ತ 1000, 5000 ಇತ್ತ 5000. ಆ ಬ್ಯಾಲೆನ್ಸನ್ನು ಇಲ್ಲಿ ಇಡೋದು. ಇಲ್ಲಿ 500 ಐತಿ, 500 ಇಡತ್ತೈತಿ. ಸೊ ಈ 500 ಒಳಗೆ ಟೋಟಲ್ ಪೇಮೆಂಟ್ಸ್ಗಳು ಮೈನಸ್ ಮಾಡೋದು. ಇಲ್ಲಿ ಟೋಟಲ್ ಪೇಮೆಂಟ್ಸ್ ಎಷ್ಟು ಬಂದೈತಿ 250 ಬಂದೈತಿ. ಹಂಗಾರೆ 250 ಏನು ಉಳಿತೈತಿ ಬ್ಯಾಲೆನ್ಸ್ ಉಳಿತೈತಿ. ಈ ಬ್ಯಾಲೆನ್ಸನ್ನು ನಾವು ಎಷ್ಟನೇ ತಾರೀಕು ಅಂದ್ರೆ 30/4/2016 ಬಾಯ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅನ್ಬೇಕು. ದಟ್ ಈಸ್ ಬ್ಯಾಲೆನ್ಸಿಂಗ್ ಫಿಗರ್. ಸೊ 250 ಬಂತು. ಸೊ ಈ 250ನ ನೆಕ್ಸ್ಟ್ ಮಂತ್ ಅಂದ್ರೆ 1/5/2016 ಏನು ಮಾಡ್ತು ಅಂದ್ರೆ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇತ್ತು. ಯಾವ ಸೈಡ್ ಇಡಬೇಕಪ್ಪ ಅಂತಂದ್ರೆ ಅದನ್ನು ಅಮೌಂಟ್ ರಿಸಿಟ್ ಕಾಲಮ್ ಸೈಡ್ ಇಡಬೇಕು. ಎಷ್ಟು ಅಂದ್ರೆ 250 ಬತ್ತು. ಸೊ ಹಂಗಾರೆ ನಾವು ಇಂಪ್ರೆಸ್ ಸಿಸ್ಟಮ್ನ ಇದನ್ನು ಮಾಡೋದು ಅಡಾಪ್ಟ್ ಮಾಡ್ಕೊಂಡ್ರೆ ನಮಗೆ 500ಕ್ಕೆ ಮ್ಯಾಚ್ ಆಗಬೇಕು. ಹಂಗಾರೆ ನಮಗೆ 250 ಶಾರ್ಟೇಜ್ ಬಿದ್ದೈತಿ 500ಕ್ಕೆ. ಹಂಗಾರೆ ಅದನ್ನು ಯಾರ ಕಡೆಯಿಂದ ತರೋದು ಅಂತಂದ್ರೆ ಮೇನ್ ಕ್ಯಾಶರ್ ಕಡೆಯಿಂದ ತರೋದು. ಅದಕ್ಕೆ ನಾವಿಲ್ಲಿ ಟು ಕ್ಯಾಶ್ ರಿಶ್ಯೂಡ್ ಅಂತೇಳಿ ಎಷ್ಟು ತೋರಿಸೋದಪ್ಪ ಅಂತಂದ್ರೆ 250 ತೋರಿಸೋದ. ಈ 250ನ ಮತ್ತು ಟೋಟಲ್ ಮಾಡ್ಕೊಂಡ ನೆಕ್ಸ್ಟ್ ಮಂತ್ ಮತ್ತೆ ಏನು ಮಾಡ್ತಾನೆ ನಾವು ಪೇಮೆಂಟ್ಸ್ಗಳು ಮಾಡ್ಕೊತ ಹೋಗ್ತಾನೋ. ದಿಸ್ ಈಸ್ ಕಾಲ್ಡ್ ಎ ಅನಲೈಟಿಕಲ್ ಪೆಟ್ಟಿ ಕ್ಯಾಶ್ ಬುಕ್ ಆ್ಯಂಡ್ ಬ್ಯಾಲೆನ್ಸ್ ಇಟ್ ಅಂತಂದಿರ್ತವೆ. ಸೊ ಹಂಗಾರೆ ಈ ರೀತಿಯಾಗಿ ನಾವು ಬಿಡಿಸಿದಂದ್ರೆ ಇಲ್ಲಿ ಕಂಪ್ಲೀಟ್ಲಿ 6 ಮಾರ್ಕ್ಸ್ ಬೀಳ್ತೈತಿ. ಇದು 2018ದ ಆನ್ಸರ್ ಇದೆ. 2019 ಆ್ಯನ್ಯುವಲ್ದಾಗ ಬಿದ್ದೆ. ಸೊ ಫ್ರಮ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಪ್ರಿಪೇರ್ ಅನಲೈಟಿಕಲ್ ಕ್ಯಾಶ್ ಬುಕ್.
1/1/2017 ರಿಶ್ಯೂಡ್ ಕ್ಯಾಶ್ ಫ್ರಮ್ ಮೇನ್ ಕ್ಯಾಶರ್ 1000 ಅಂದ್ರೆ ಇಲ್ಲಿ ಇಂಪ್ರೆಸ್ ಸಿಸ್ಟಮ್ ಒಳಗೆ 1000 ಐತಿ 1000 ಮ್ಯಾನೇಜ್ ಮಾಡ್ಕೊತ ಹೋಗುದ ಪ್ರತಿ ತಿಂಗಳ. ನೆಕ್ಸ್ಟ್ 5/1/2017 ಕಾರ್ಟೇಜ್ ರುಪೀಸ್ 180 ಐತಿ. ಹಂಗಾರೆ ಇಲ್ಲಿ ಕಾರ್ಟೇಜ್ ಅಂತಂದ್ರೆ ಏನ ಸಾಗಾಣಿಕೆ ವೆಚ್ಚ. ಮೊದಲಿನ ಕಾಲದಾಗ ನಾವು ಕಾರ್ಟ್ ಅಂದ್ರೆ ಇಲ್ಲಿ ಬಂಡಿ ಚಕ್ಕಡಿ ಬಾಡಿಗೆ ಅಥವಾ ಬಂಡಿ ಬಾಡಿಗೆ ಅಂತೇಳಿ ಕೊಡ್ತಿದ್ದು. ಹಾಗಾದ್ರೆ ಇದು ಯಾವ ಗ್ರೂಪ್ ಒಳಗೆ ಬರಿಬೇಕಪ್ಪ ಅಂತಂದ್ರೆ ಇದರದೇ ಆದಂಥದ್ದು ಒಂದು ಸಪ್ರೇಟ್ ಗ್ರೂಪನ್ನು ನಾವು ಮಾಡ್ಕೋಬೇಕು. ಕಾರ್ಟೇಜ್ ಆ್ಯಂಡ್ ಕೂಲಿ ಆಗಿರ್ಬೋದು ಅಥವಾ ಕಾರ್ಟೇಜ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು. ಅದಕ್ಕೆ ನಾವು ಸಪ್ರೇಟ ಒಂದು ಕಾರ್ಟೇಜ್ ಅಂತೇಳಿ ಗ್ರೂಪ್ ಮಾಡ್ಕೊಳ್ಳೋನು. ನೆಕ್ಸ್ಟ್ 10/1/2017 ಬಾಟ್ ಸ್ಟೇಷ್ನರಿಗೆ ಒಂದು ಸಪ್ರೇಟ್ ಹೆಡ್ ಏನೈತಿ ಸ್ಟೇಷ್ನರಿ ಅಂತೇಳಿ. ನೆಕ್ಸ್ಟ್ 14/1/2017 ಪ್ರಿಂಟಿಂಗ್ ಚಾರ್ಜಸ್. ಹಂಗಾರೆ ಪ್ರಿಂಟಿಂಗ್ ಚಾರ್ಜಸ್ನು ನಾವಿಲ್ಲಿ ಸ್ಟೇಷ್ನರಿ ಒಳಗನ ಹಾಕಬೇಕು. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಐತೆ ಸೇಮ್ ಗ್ರೂಪ್ ಐತಿ. ಸೊ ನೆಕ್ಸ್ಟ್ 28/1/2017 ವೇಜಸ್ ಪೇಡ್ ಮಾಡ್ಯಾನ 250. ಹಂಗಾರೆ ನಾವಿಲ್ಲಿ ವೇಜಸ್ಗೂ ಒಂದು ಸಪ್ರೇಟ್ ಹೆಡ್ ಹಾಕ್ಕೊಂಡು ನಾವು ಎನಲೈಟಿಕಲ್ ಕ್ಯಾಶ್ ಬುಕ್ನ ಪ್ರಿಪೇರ್ ಮಾಡೋದು. ಇದನ್ನು ಕೂಡ ಯಾವ ರೀತಿಯಾಗಿ ಸಾಲ್ವ್ ಮಾಡೋದಂದ್ರೆ ಮೊದಲನೇದಾಗಿ ಎನಲೈಟಿಕಲ್ ಪೆಟ್ಟಿ ಕ್ಯಾಶ್ ಬುಕ್ ಅಂತೇಳಿ ಟೈಟಲ್ ಬರೀದ. ಆನಂತರ ಅಮೌಂಟ್ ರಿಶ್ಯೂಡ್ ಕಾಲಮ್, ಆನಂತರ ಡೇಟ್ ಪರ್ಟಿಕ್ಯುಲರ್ಸ್, ಆನಂತರ ಅಮೌಂಟ್ ಪೇಡ್. ಸೊ ಮೊದಲು ನಾವು ರಿಶ್ಯೂಡ್ ಎಷ್ಟಾಗೈತೆ ಅಂತ ನೋಡೋಣ. 1/1/2017 1/1/2017 ಎಷ್ಟು ಕ್ಯಾಶ್ ರಿಶ್ಯೂಡ್ ಆಗೈತೆ ಅಂತಂದ್ರೆ 1000 ಆಗೈತೆ. ಸೊ ಹಂಗಾರೆ 2 ಕ್ಯಾಶ್ ರಿಶ್ಯೂಡ್ ರುಪೀಸ್ 1000 ಇಲ್ಲಿ ತೋರಿಸ್ಬೇಕು. ಸೊ ಇದು ಇಲ್ಲಿ ಬರ್ತೈತಿ. ರಿಮೈನಿಂಗ್ಸ್ ಎಲ್ಲ ಪೇಮೆಂಟ್ ಹಾಕೋತ ಹೋಗ್ತಾವೆ. ಸೊ ಹಂಗಾರೆ ಪೇಮೆಂಟ್ಸ್ನ ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನ ನೋಡು. ಪೇಮೆಂಟ್ಸ್ ಒಳಗೆ ಫಸ್ಟ್ ಐಟಮ್ ಏನೈತೆ ಅಂದ್ರೆ ಕಾರ್ಟೇಜ್ ಐತಿ. ಸೊ ಹಂಗಾರೆ ಇಲ್ಲಿ ಫಸ್ಟ್ ಬಾಯ್ ಕಾರ್ಟೇಜ್. ಸೊ ಎಷ್ಟೇ ತಾರೀಕು ಐತೆ ಅಂತಂದ್ರೆ 5/1/2017. ಸೊ ಎಷ್ಟೈತೆ ಅಂತಂದ್ರೆ 180. ಸೊ ಅದನ್ನು ಅಮೌಂಟ್ ಪೇಡ್ ಕಾಲಮ್ ಒಳಗೆ ಬರೀಬೇಕು. ಆನಂತರ ಮೇಜರ್ ಹೆಡ್ ಯಾವುದೈತೆ ಅಂದ್ರೆ ಕಾರ್ಟೇಜ್ ಐತಿ. ಸೊ ಹಂಗಾರೆ ಕಾರ್ಟೇಜ್ ಅನ್ನೋದು ಒಂದು ಹೆಡ್ ಓಪನ್ ಮಾಡಬೇಕು, ಅಲ್ಲಿ 180 ಇಡಬೇಕು. ಇನ್ನು ನೆಕ್ಸ್ಟ್ 10/1/2017 ಬಾಟ್ ಸ್ಟೇಷ್ನರಿ. ಹಂಗಾರೆ ಬಾಯ್ ಸ್ಟೇಷ್ನರಿ ಅಥವಾ ಪರ್ಚೇಸ್ ಸ್ಟೇಷ್ನರಿ ಅಂದ್ರೂ ನಡೀತೈತಿ. ಸೊ ಹಂಗಾರೆ ಎಷ್ಟೈತೆ ಅಂದ್ರೆ 220 ಐತಿ. ಡೇಟ್ ಎಷ್ಟೇ ತಾರೀಕು ಅಂದ್ರೆ 10/1/2017. ಸೊ ಹಂಗಾರೆ ನಾವು ಯಾವ ಕಾಲಮ್ ಒಳಗೆ ಬರೀಬೇಕಾ ಅದಕ್ಕೆ ಆದಂಥದ್ದೊಂದು ಸಪ್ರೇಟ್ ಹೆಡ್ ಐತಿ, ದಟ್ ಈಸ್ ಸ್ಟೇಷ್ನರಿ ಅನ್ನೋ ಕಾಲಮ್ದಾಗ ಬರೀಬೇಕು. ಎಷ್ಟಂದ್ರೆ 220 ರುಪೀಸ್. ಇನ್ನು ನೆಕ್ಸ್ಟ್ 14/1/2017 ಏನೈತೆ ಅಂದರೆ ಎಕ್ಸ್ಪೆನ್ಸಸ್ ಪ್ರಿಂಟಿಂಗ್ ಚಾರ್ಜಸ್ ಐತಿ. ಸೊ ಹಂಗಾರೆ ಅದನ್ನು ಕೂಡ ನಾವು ಸ್ಟೇಷ್ನರಿ ಕಾಲಮ್ ಒಳಗೆ ಬರೀಬೇಕು. ಪ್ರಿಂಟಿಂಗ್ ಚಾರ್ಜಸ್ ಅಮೌಂಟ್ ಪೇಡ್ ಕಾಲಮ್ ಒಳಗೆ ಫಸ್ಟ್ ಬರ್ಕೊಂಡ ನೆಕ್ಸ್ಟ್ ಹೆಡ್ಗೆ ಹೋಗಬೇಕು. 150 ಐತಿ. ಸೊ ಹಂಗಾರೆ ಮೇಜರ್ ಹೆಡ್ ಯಾವ್ದಪ್ಪ ಅಂತಂದ್ರೆ ಇದ್ರೆ ಸ್ಟೇಷ್ನರಿ, ಇಲ್ಲೇ 150 ಬರೀಬೇಕು. ಇನ್ನು ನೆಕ್ಸ್ಟ್ ಲಾಸ್ಟ್ ವೇಜಸ್ ಪೇಡ್ ಐತಿ. ಸೊ ಹಂಗಾರೆ ಎಷ್ಟೇ ತಾರೀಕು ಅಂದ್ರೆ 28/1/2017 ಬಾಯ್ ವೇಜಸ್. ಸೊ ಬಾಯ್ ವೇಜಸ್ ನಾವು ಸಪ್ರೇಟ್ ಹೆಡ್ ಓಪನ್ ಮಾಡಿದ್ದು 250. ಸೊ ಹಂಗಾರೆ ವೇಜಸ್ ಕಾಲಮ್ ಒಳಗೆ ಅದನ್ನು ಬರಿಬೇಕು. ಸೊ ವೇಜಸ್ ಕಾಲಮ್ ಒಳಗೆ 250 ಬರಿಬೇಕು. ಇದ್ರೊಳಗೆ ನಾ ಇನ್ನೊಂದು ನಿಮಗೆ ಕ್ಲಾರಿಫೈ ಏನು ಕೊಡ್ತೀನಿ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಕಾರ್ಟೇಜ್ ಆಯ್ತು, ವೇಜಸ್ ಆಯ್ತು, ಇವು ನಾವು ಮಿಸ್ಲೇನಿಯಸ್ ಒಳಗೆ ತೊಗೊಂಡ್ರು ಏನು ತಪ್ಪಿಲ್ಲ. ಯಾಕಂದ್ರೆ ಪೆಟ್ಟಿ ಕ್ಯಾಶ್ ಬುಕ್ಕಿಗೆ ಇದೇ ಥರ ಫಾರ್ಮೆಟ್ ಎಲ್ಲೂ ಇಲ್ಲ. ನಾವು ಎನಲೈಸಿಸ್ ಮಾಡತ್ತು ನಮ್ಮದು ಎಷ್ಟು ಖರ್ಚು ಆಗತ್ತೈತೆ ಅನ್ನೋದು ನೋಡತ್ತು. ಅದು ಸಣ್ಣ ಖರ್ಚುಗಳು. ಯಾಕಂದ್ರೆ ನಾವು ಎಂಥ ದೊಡ್ಡ ಕಂಪ್ನಿ ಇದ್ರೂ ಮೈನರ್ ಎಕ್ಸ್ಪೆನ್ಸಸ್ಗಳು ಭಾಳ ಇಂಪಾರ್ಟೆಂಟ್. ಎಲ್ಲ ಲಾಸ್ ಆಗಿ ಹೋಗೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ನಾವು ಅದನ್ನು ಟೈಟ್ ಮಾಡ್ಕೋಬೇಕಾದ್ರೆ ನಾವು ಇದನ್ನು ಎನಲೈಸಿಸ್ ಮಾಡ್ಕೋಬೇಕು. ಅದಕ್ಕೆ ಸಣ್ಣ ಎಕ್ಸ್ಪೆನ್ಸಸ್ಗಳ ಸಂಬಂಧ ನಾವು ಇದನ್ನು ಹಾಕ್ತಿರ್ತೀವಿ. ಅದಕ್ಕಾಗಿ ನಾನು ಹೇಳತ್ತೀನಿ, ಕಾರ್ಟೇಜ್ ಆಯ್ತು, ವೇಜಸ್ ಆಯ್ತು, ರಿಪೇರ್ಸ್ ಆಯ್ತು, ಇನ್ನು ಏನು ಲಾಜಿಂಗ್ ಆ್ಯಂಡ್ ಬೋರ್ಡಿಂಗ್ ಆಯ್ತು, ರಿಫ್ರೆಶ್ಮೆಂಟ್ ಆಯ್ತು, ಲೋಡಿಂಗ್ ಅನ್ಲೋಡಿಂಗ್ ಆಯ್ತು, ಟು ಮ್ಯಾನೇಜರ್ ಕೊಟ್ಟಿರ್ತಾನೋ, ರಿಫ್ರೆಶ್ಮೆಂಟ್ ಟು ಕಸ್ಟಮರ್ ಕೊಟ್ಟಿರ್ತಾನೋ, ಆನಂತರ ಪ್ಯೂನ್ ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾನೋ, ಅವಂಗ ರೆಮ್ಯುನರೇಷನ್ ಕೊಟ್ಟಿರ್ತಾನೋ, ಅವಂಗ ವೇಜಸ್ ಕೊಟ್ಟಿರ್ತಾನೋ, ಅವು ಯಾವ ಬರಲಿ ಅವನ್ನೆಲ್ಲ ನಾವು ಮಿಸ್ಲೇನಿಯಸ್ ಒಳಗನ ಗ್ರೂಪಿಂಗ್ ಮಾಡ್ಕೋಬೇಕು. ಮೇಜರ್ ಹೆಡ್ಗಳು ಮಾತ್ರ ಇಲ್ಲಿ ನಾವು ಟಾರ್ಗೆಟ್ ಮಾಡಬೇಕು. ಸೊ ಅದಕ್ಕಾಗಿ ಮೇಜರ್ ಹೆಡ್ಗಳು ಇನ್ನೇನು ನಾನು ರಿಪೀಟ್ ಮಾಡ್ತಾನೋ, ನಂಬರ್ 1 ಈಸ್ ಪೋಸ್ಟೇಜ್ ಒಳಗೆ ಏನೂ ಚೇಂಜಸ್ ಮಾಡಬಾರ್ದು. ಪೋಸ್ಟೇಜ್ಗೆ ರಿಲೇಟೆಡ್ ಇದ್ದಿದ್ದನ್ನು ಬರೀಬೇಕು. ನಂಬರ್ 2 ಯಾವುದಂದ್ರೆ ಸ್ಟೇಷ್ನರಿ ಮೇಜರ್ ಹೆಡ್. ಅವು ಏನು ಎಲ್ಲ ಬರ್ತಾವೆ ಸ್ಟೇಷ್ನರಿಗೆ ಸಂಬಂಧಿಸಿದ ಗಮ್ ಬಾಟಲ್ ಆಯ್ತು ಎಲ್ಲನೂ ಅಲ್ಲೇ ಬರೀಬೇಕು. ನೆಕ್ಸ್ಟ್ ಮೇಜರ್ ಹೆಡ್ ಯಾವುದಪ್ಪ ಅಂತಂದ್ರೆ ನಮ್ಮದು ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ಸ, ಅಲ್ಲಿ IST ಚಾರ್ಜಸ್, ಟೆಲಿಫೋನ್ ಚಾರ್ಜಸ್ ಅವನ್ನೆಲ್ಲನೂ ಅಲ್ಲೇ ಬರೀಬೇಕು. ಇನ್ನು ನೆಕ್ಸ್ಟ್ ಮೇಜರ್ ಹೆಡ್ ಯಾವುದಪ್ಪ ಅಂತಂದ್ರೆ ಟ್ರಾವೆಲಿಂಗ್ ಆ್ಯಂಡ್ ಕನ್ವೆನ್ಸ, ಅದು ಮೇಜರ್ ಹೆಡ್ ಅವನು ಅಲ್ಲೇ ಬರಬೇಕು. ಇನ್ನು ನಿಮಗೆ ಕಾಲೇಜ್ ಒಳಗೆ
ಮಿಸ್ಲೇನಿಯಸ್ ಒಳಗೆ ತೋರಿಸಿದ್ರಂದ್ರೆ ಏನು ತಪ್ಪಿಲ್ಲ, ದಟ್ ಈಸ್ ಫೈನ್, ಕರೆಕ್ಟ್ ಆನ್ಸರ್. ಸೊ ಅದಕ್ಕೆ ನೀವು ಒಂದು ಸಲ ಬಿಟ್ಟು 2 ಸಲ ಕಾಲೇಜ್ ಒಳಗೆ ಏನು ಬರ್ಸಿದಾರೆ ನೋಡ್ಕೊರಿ. ನಾನು ಎಕ್ಸ್ಪ್ಲೈನ್ ಏನು ಮಾಡೀನಿ ನೋಡಿರಿ. ಏನೋ ಒಂದು ಸ್ವಲ್ಪ ಮೇಜರ್ ಹೆಡ್ ಸ್ಮಾಲ್ ಹೆಡ್ ಒಳಗೆ ಅಂತಂದ್ರೆ ಏನಾದರೂ ಒಂದು ಕಾರ್ಟೇಜ್ ಆಯ್ತು, ಕೂಲಿ ಆಯ್ತು, ಇಂಥವು ಏನಾರ ಸ್ವಲ್ಪ ಮಿಸ್ಲೇನಿಯಸ್ ಒಳಗೆ ಬರ್ತಿದ್ದು ಅಥವಾ ಮೇಜರ್ ಹೆಡ್ ತೋರಿಸಿದ್ರೆ ನೋ ಇಶ್ಯೂಸ್, ತೋರಿಸಿರ್ಕಿಲ್ಲ ಅಂದ್ರೂ ಅವ್ರ ಪ್ರಕಾರ ನೀವು ಪ್ರಿಪೇರ್ ಮಾಡಿ. ದಿಸ್ ಇಸ್ ಮೈ ರಿಕ್ವೆಸ್ಟ್. ಇನ್ನು ಎಲ್ಲ ಮುಗಿದ ನಂತರ ಟೋಟಲಿಂಗ್ ಹೆಂಗೆ ಮಾಡ್ಬೇಕಂದ್ರೆ ಟೋಟಲ್ ಅಮೌಂಟ್ ಪೇಡನ್ನ ತೊಗೋಬೇಕು. ಆನ್ ಇಂಡಿವಿಜುವಲ್ ಏನು ಹೆಡ್ಸ್ಕೊಳ್ಳೋದವು ಅದರ ಟೋಟಲ್ ಮಾಡ್ಕೋಬೇಕು. ಈಗ ಕಾರ್ಟೇಜ್ 180 ಐತಿ, ಸ್ಟೇಷನರಿ 370 ಐತಿ, ಆನಂತರ ವೇಜಸ್ 250 ಐತಿ. ಹಾಗಾದ್ರೆ ಇದನ್ನು ನಾವು ಬ್ಯಾಲೆನ್ಸಿಂಗ್ ಯಾವ ರೀತಿಯಾಗಿ ತೆಗಿಬೇಕಂತಂದ್ರೆ ಅಲ್ಲಿ ಮೇಜರ್ ಏನು ರಿಶೂಡ್ ಮಾಡಿಕೊಂಡು 1000 ಮಾಡಿಕೊಂಡು ಮೇನ್ ಕ್ಯಾಶರ್ ಕಡೆಯಿಂದ 1000 ಇಲ್ಲಿ ಇಟ್ಕೋಬೇಕು. ಇನ್ನು 1000 ಒಳಗೆ ಟೋಟಲ್ ಅಮೌಂಟ್ ಪೇಡ್ ಏನೈತಲ್ಲ ಎಕ್ಸ್ಪೆನ್ಸಸ್ ಅದನ್ನು ಮೈನಸ್ ಮಾಡಬೇಕು, 200 ಬಂತು. ಈ 200ಕ್ಕೆ ನಾವು ಏನಂತಪ್ಪ ಅಂತಂದ್ರೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ, ಅಂದ್ರೆ ಆ ತಿಂಗಳದ ಕೊನೆಯ ದಿವಸದ ಬ್ಯಾಲೆನ್ಸ್ ಉಳಿತೈತಿ 200. ಎಲ್ಲ ಖರ್ಚು 800 ತೆಗೆದ 200 ರೂಪಾಯಿ ಉಳಿತೈತಿ. ದಟ್ ಈಸ್ 31/1/2017 ಒಳಗೆ ಹಂಗೆ 100 ಬ್ಯಾಲೆನ್ಸ್ ಉಳಿತೈತಿ. ಆ 200 ಏನು ಮಾಡೋದಂದ್ರೆ ನೆಕ್ಸ್ಟ್ 1/2/2017ಗೆ ಅದನ್ನು ಓಪನಿಂಗ್ ಬ್ಯಾಲೆನ್ಸ್ ತೋರಿಸೋದ. ಯಾವ ಸೈಡ್ ಅಂದ್ರೆ ಅಮೌಂಟ್ ರಿಸೀವ್ಡ್ ಕಾಲಮ್ ಒಳಗೆ ಅದನ್ನು ತೋರಿಸೋದು. ಅಂದರೆ ಇಲ್ಲಿ 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ ಬರೀದು. ಆನಂತರ ನೆಕ್ಸ್ಟ್ ಇದನ್ನು ಇನ್ನು ಶಾರ್ಟೇಜ್ ನಮಗೆ 800 ಬೇಕು, ಯಾಕಂದ್ರೆ ನಾವು ಇಂಪ್ರೆಸ್ ಸಿಸ್ಟಮ್ ಒಳಗೆ ಅದು ಒಂಥರ 1000 ನಮಗೆ ಮ್ಯಾಚ್ ಹಾಕೋತ ಹೋಗ್ಬೇಕು ತಿಂಗಳ. ಸೊ ಹಂಗಾರೆ ಇಲ್ಲಿ 800 ಏನು ಶಾರ್ಟೇಜ್ ಬೀಳ್ತೈತಿ ಸೇಮ್ ಡೇಟಿಗೆ 1/2/2017ಗೆ 2 ಕ್ಯಾಶ್ ರಿಶೂಡ್ ಅಂತೇಳಿ ತೋರಿಸ್ಕೊಂಡು ಬಿಡುದು. ಇಷ್ಟು ತೋರಿಸ್ದು ಅಂತಂದ್ರೆ ಇಲ್ಲಿಗೆ ಎನಲೈಟಿಕಲ್ ಕ್ಯಾಶ್ ಬುಕ್ದ ಕಂಪ್ಲೀಟ್ ಏನಾಗ್ತೈತೆ ಅಂದ್ರೆ ಮುಗಿತೈತಿ. ಇಲ್ಲಿಗೆ ನಮಗೆ ಈಸಿಲಿ 6 ಮಾರ್ಕ್ಸ್ ಸಿಗುತ್ತಿರ್ತಾವೆ. ಈ ರೀತಿಯಾಗಿ ನಾವು ಎನಲೈಟಿಕಲ್ ಪ್ಯಾಟಿ ಕ್ಯಾಶ್ ಬುಕ್ನ ಪ್ರೆಸೆಂಟ್ ಮಾಡಿ ತೋರಿಸ್ಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮೊದಲು ನಾನೊಂದು ಕೈಂಡ್ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ದಯವಿಟ್ಟು ಈ ವಿಡಿಯೋನ ಮೊದಲು ಯಾರು ನೋಡತ್ತಾರೆ ಮೊದಲು ಸಬ್ಸ್ಕ್ರೈಬ್ ಆಗಿ. ಆನಂತರ ನಿಮಗೆ ಏನಾದರೂ ನನ್ನ ಲೆಕ್ಚರು ನಿಮಗೆ ಸರಿ ಅನಿಸಿತ್ತಂದ್ರೆ ನಾನು ಬಿಡಿಸುವಂಥ ಪ್ರಾಬ್ಲಮ್ಸ್ಗಳು ನಿಮಗೆ ಲೈಕ್ ಆಗಿದ್ದಂದ್ರೆ ದಯವಿಟ್ಟು ಲೈಕ್ಗಳು ಮಾಡಿ, ಆನಂತರ ಶೇರ್ಗಳು ಮಾಡಿ. ಎಷ್ಟು ಸಾಧ್ಯ ಐತಿ ಅಷ್ಟು ಲೈಕ್ ಮತ್ತು ಶೇರ್ ಕೊಟ್ಟರೆ ಅಂದ್ರೆ ನನಗೆ ಇನ್ನೂ ಹೆಚ್ಚಿಗೆ ಎನ್ಕರೇಜ್ ಬರ್ತೈತಿ. ಮತ್ತು ನಿಮ್ಮ ಕಾಮರ್ಸ್ ಮೇಲೆ ಏನು ಹೊಸ ಪ್ರಾಬ್ಲಮ್ಸ್ ಬರ್ತಾವೆ ಅವನ್ನೆಲ್ಲನೂ ಸಾಲ್ವ್ ಮಾಡ್ತೀನಿ. ಆದ್ದರಿಂದ ಆತ್ಮೀಯ ವಿದ್ಯಾರ್ಥಿಗಳೇ ದಯವಿಟ್ಟು ಈ ನನ್ನ ರಿಕ್ವೆಸ್ಟನ್ನು ಕನ್ಸಿಡರ್ ಮಾಡ್ಕೊಂಡು ನೀವು ಲೈಕ್ ಮತ್ತು ಶೇರ್ಗಳು ಮಾಡಿ. ಹಾಗಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ನಾವು ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್ 2020 annual. From the following transaction, prepare analytical petty cash book. 1/6/2015 issued cash from cashier ₹1000. Next 9/6/2015 paid postage, ಇದಕ್ಕೊಂದು ಸಪ್ರೇಟ್ ಹೆಡ್ ಐತಿ. ನೆಕ್ಸ್ಟ್ 15/6/2015 ಕಾರ್ಟೇಜ್ ಪೇಡ್, ಇದಕ್ಕೂ ನಾವು ಸಪ್ರೇಟ್ ಹೆಡ್ ಮಾಡತ್ತೀವಿ. ನೆಕ್ಸ್ಟ್ 18/6/2015 ಸ್ಟೇಷನರಿ ಪರ್ಚೇಸ್, ಇದಕ್ಕೂ ಸ್ಟೇಷನರಿ ಅಂತೇಳಿ ಸಪ್ರೇಟ್ ಹೆಡ್ ಮಾಡತ್ತೀವಿ. ನೆಕ್ಸ್ಟ್ 26/2015 ವೇಜಸ್, ಇದಕ್ಕೂ ನಾವು ಸಪ್ರೇಟ್ ಹೆಡ್ ಮಾಡತ್ತೀವಿ. ನಾ ಇನ್ನೊಂದು ನಿಮಗೆ ಇಲ್ಲಿ ಕ್ಲಾರಿಫಿಕೇಶನ್ ಕೊಡ್ತಾನೆ. ಏನಪ್ಪ ಅಂದ್ರೆ 2018ದಿಂದ ನಾನು ಯಾಕೆ ಸೆಲೆಕ್ಷನ್ ಮಾಡ್ಕೊಂಡೆ ಅಂದ್ರೆ ಪ್ರಾಬ್ಲಮ್ಸ್ಗಳನ್ನ 2000 ಎಲ್ಲ ಸಿಲೆಬಸ್ಸು ಚೇಂಜ್ ಆಕೋತ ಬಂತು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್. ಸೊ 2018 ಪೇಪರ್ಗಳು ಬರತ್ತವು ಅಲ್ಲಿ ಯಾವುದೇ ರೀತಿಯಾದಂಥ ಲೆಜರ್ಗಳು ಕೊಡತ್ತಿಲ್ಲ. ಫಾರ್ ಎಕ್ಸಾಂಪಲ್ ಪೇಡ್ ರವಿ ₹2000 ಅಂದ್ರೆ ನೇಮ್ ಆಫ್ ದ ಪಾರ್ಟಿದು ಎಲ್ಲೂ ಇಲ್ಲ, ಓನ್ಲಿ ಎಕ್ಸ್ಪೆನ್ಸಸ್ಗಳನ್ನ ಅಷ್ಟೇ ಪೇಡ್ ಮಾಡತ್ತನೋ. ಹೀಗಾಗಿ ನಾವು 2018 ಯಾವುದೋ ಕ್ವಶನ್ ಪೇಪರ್ಸ್ನ ರೆಫರ್ ಮಾಡ್ಕೋಬೇಕು. ಅಲ್ಲಿಂದನೇ ನಮಗೆ ರಿಯಲಿ ನಮ್ಮ ಸಿಲೆಬಸ್ ಏನೈತಿ ಮತ್ತು ಏನೇನು ಕವರ್ ಆಗತ್ತೈತಿ ಅನ್ನೋದನ್ನ ಗೊತ್ತಾಗ್ತೈತಿ. ಸ್ಪೆಷಲಿ ಎನ್ಯುವಲ್ ಕ್ವಶನ್ ಪೇಪರ್ನ ರೆಫರ್ ಮಾಡ್ಕೋತಾ ಬರಬೇಕು. ಸೊ ಹಂಗಾರೆ ಈ ಪ್ರಾಬ್ಲಮ್ಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು, ಇದೇ ಥರ ಟೇಬಲ್ಸ್ ಹಾಕಬೇಕು. ಎನಲೈಟಿಕಲ್ ಪೆಟ್ಟಿ ಕ್ಯಾಶ್ ಬುಕ್ ಅಂತೇಳಿ ಟೈಟಲ್ ಬರೀಬೇಕು. ಫಸ್ಟ್ ನಾವು ಅಮೌಂಟ್ ರಿಸೀವ್ಡ್ ಕಾಲಮ್ ಬರೀಬೇಕು, ಡೇಟಾ ಪರ್ಟಿಕ್ಯುಲರ್ಸ, ಇದೆಲ್ಲ ರಿಸೀಟ್ ಸೈಡ್ ಆಯ್ತು. ಇನ್ನು ನೆಕ್ಸ್ಟ್ ಅಮೌಂಟ್ ಪೇಡ್ ಬರದ ಪೇಮೆಂಟ್ ಸೈಡ ಬರ್ಕೋತ ಹೋಗ್ಬೇಕು. ಹಂಗಾರೆ ಈ ಪ್ರಾಬ್ಲಮ್ ಒಳಗೆ ಫಸ್ಟ್ ರಿಸೀವ್ಡ್ ಮಾಡ್ಯಾನು 1/6/2015ಗೆ 1000 2 ಕ್ಯಾಶ್ ರಿಸೀವ್ಡ್ ಮೇನ್ ಕ್ಯಾಶರ್ ಕಡೆಯಿಂದ ರಿಸೀವ್ಡ್ ಮಾಡ್ಯಾನ. 9/6/2015ಗೆ ಪೋಸ್ಟೇಜ್ ಪೇಡ್ ಮಾಡ್ಯಾನ. ಸೊ ಬೈ ಪೇಡ್ ಪೋಸ್ಟೇಜ್, ಯಾಕಂತಾನೆ ಇಲ್ಲಿ ಪೇಮೆಂಟ್ಸ್ಗಳು ಸ್ಟಾರ್ಟ್ ಆದವು. ಆನಂತರ ಅಮೌಂಟ್ ಕಾಲಮ್ ಒಳಗೆ ಬರೀಬೇಕು. ಎಷ್ಟು ಪೇಡ್ ಮಾಡ್ಯಾನಂದ್ರೆ 200 ಪೇಡ್ ಮಾಡ್ಯಾನ. ಹಂಗಾರೆ ಇದಕ್ಕೆ ಸಪ್ರೇಟ್ ಒಂದು ಹೆಡ್ ಏನೈತಿ, ದಟ್ ಈಸ್ ಪೋಸ್ಟೇಜ್ ಒಳಗನ ಬರಿಬೇಕಿದನ್ನ ₹200. ಇನ್ನು ನೆಕ್ಸ್ಟ್ 15/6/2015ಗೆ ಏನು ಮಾಡ್ಯಾನ ಅಂತಂದ್ರೆ ಕಾರ್ಟೇಜ್ ಪೇಡ್ ಮಾಡ್ಯಾನ. ಸೊ ಹಂಗಾರ ಬೈ ಪೇಡ್ ಕಾರ್ಟೇಜ್ ಆಯ್ತು, ಕ್ಯಾರೇಜ್ ಆಯ್ತು, ಆನಂತರ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್ಗಳಾಯ್ತು ಅಥವಾ ಲೋಡಿಂಗ್ ಅನ್ಲೋಡಿಂಗ್ ಚಾರ್ಜಸ್ ಆಯ್ತು. ಅವನ್ನೆಲ್ಲ ಎಲ್ಲಿ ತೋರಿಸ್ಕೋಬೇಕಪ್ಪ ಅಂದ್ರೆ ಕಾರ್ಟೇಜ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಒಳಗೆ ತೋರಿಸ್ಕೋಬೇಕು. ಇಲ್ಲಿ ಎಷ್ಟು ಐತಪ್ಪ ಅಂತಂದ್ರೆ 160.
ಸೊ ಅದನ್ನು ಸಪ್ರೇಟ್ ಹೆಡ್ ತೋರಿಸ್ಕೋಬೇಕು ಕಾರ್ಟೇಜ್ ಅಂತೇಳಿ, ಅಥವಾ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅಂದ್ರೂ ನೋ ಇಶ್ಯೂಸ್, ಅದು ಕೂಡ ಕರೆಕ್ಟ್. ಇನ್ನು ನೆಕ್ಸ್ಟ್ ಸ್ಟೇಷ್ನರಿ ಪರ್ಚೇಸ್ ಮಾಡಿದೆವು 18/6/2015 ಬೈ ಸ್ಟೇಷ್ನರಿ ಪರ್ಚೇಸ್ ನೀವು ಯಾವ ರೀತಿಯಾಗಿ ಬರಿಬೋದು, ಕ್ವಶನ್ ಪೇಪರ್ ಹೋಗಿ ಹೆಂಗೈತಿ ಹಂಗನ ಬರಿಬೋದು, ನೋ ಇಶ್ಯೂಸ್. ಎಷ್ಟು ಮಾಡ್ಯದಂದ್ರೆ 100 ರೂಪೀಸ್ ಮಾಡಿದ್ದು. ಸೊ ಇದಕ್ಕೂ ಸಪ್ರೇಟ್ ಹೆಡ್ ಐತಿ, ಏನಂತಂದ್ರೆ ಸ್ಟೇಷ್ನರಿ ಅಂತೇಳಿ. ಸೊ ಇದಕ್ಕೆ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಹೆಡ್ ಅಂತಲೂ ಕರೀತಾರೆ, ನೋ ಇಶ್ಯೂಸ್. ಸೊ ಇದ್ರೊಳಗನೆ ಎನಲೋಪ್ಸ್ಗಳ, ಆನಂತರ ಏನ್ರಿ ಸ್ಟೇಷ್ನರಿ ಮಟೀರಿಯಲ್ಸ, ಕಂಪ್ಯೂಟರ್ಸ್ ಮಟೀರಿಯಲ್ಸ, ಆನಂತರ ಗಮ್ ಬಾಟಲ್ಲ, ಏನು ಆಫೀಷಿಯಲ್ ಯೂಸ್ ಮಾಡ್ತಿರ್ತಲ್ಲ ನಾವು, ಏನು ಆಫೀಸ್ನಾಗ ಪಿನ್ ಆಯ್ತು ಅವನ್ನೆಲ್ಲನೂ ನಾವು ಸ್ಟೇಷ್ನರಿ ಒಳಗನ ಬರಿಬೇಕು. ಎಷ್ಟು ತೋರಿಸ್ಬೇಕಂತಂದ್ರೆ 100 ರೂಪೀಸ್ ತೋರಿಸ್ಬೇಕು. ಟ್ರಾನ್ಸಾಕ್ಷನ್ 26/2015 ವೇಜಸ್ ಪೇಡ್ ಮಾಡಿದ್ದು, ಹಂಗಾರೆ ಇಲ್ಲಿ ಬಾಯ್ ವೇಜಸ್ ಪೇಡ್ ಎಷ್ಟು ಅಂತಂದ್ರೆ 140. ಅದಕ್ಕೂ ನಾವು ಸಪ್ರೇಟ್ ಹೆಡ್ ಮಾಡಿದ್ದು ಯಾವುದಂತಂದ್ರೆ ವೇಜಸ್. ಸೊ ಅಲ್ಲಿ 140 ತೋರಿಸ್ಬೇಕು. ಇಷ್ಟು ತೋರಿಸಿದಂದ್ರೆ ನಮ್ದು ಮೇಜರ್ ಹೆಡ್ಗಳು ಮುಗಿತಾವು. ಮತ್ತು ಎಕ್ಸಾಮ್ದಾಗ ಹಬ್ಬ ಅಂದ್ರೆ 4-5 ಹೆಡ್ ಇದ್ದಿದ್ದು ಅಷ್ಟೇ ಕೊಟ್ಟಿರ್ತಾನೋ, ಅದಕ್ಕಿಂತ ಹೆಚ್ಚಿಗೆ ಕೊಡಂಗಿಲ್ಲ. ಯಾಕಂದ್ರೆ ನಾವು ಇದನ್ನು ಪ್ರಿಪೇರ್ ಮಾಡಬೇಕಾಗ್ತೈತಿ. ಹಂಗೆ ಯಾಕಂದ್ರೆ ಹಿಂಗೆ ಇದ್ರೊಳಗೆ ಕುಂಡ್ರಂಗಿಲ್ಲ ಅದ A4 ಸೈಜ್ ಒಳಗೆ, ಅದಕ್ಕಾಗಿ ಹಿಂಗೆ ಪ್ರಿಪೇರ್ ಮಾಡಿರಿ. ಸೊ ಹಂಗಾರೆ ಇದನ್ನು ಟೋಟಲ್ ಹಿಂಗೆ ಮಾಡಿ ನೋಡೋಣ. ಟೋಟಲ್ ಮಾಡಿ ಬ್ಯಾಲೆನ್ಸ್ನ ತೆಗಿನು. ಟೋಟಲ್ ಅಮೌಂಟ್ ಪೇಡ್ ಕಾಲಮ್ ಒಳಗೆ 600 ಆಗ್ತೈತಿ. ನೆಕ್ಸ್ಟ್ ಪೋಸ್ಟೇಜ್ ಒಳಗೆ 200, ಕಾರ್ಟೇಜ್ ಒಳಗೆ 160, ಸ್ಟೇಷ್ನರಿ ಒಳಗೆ 100, ನೆಕ್ಸ್ಟ್ ವೇಜಸ್ ಒಳಗೆ 140 ಆಗ್ತೈತಿ. ನಾವು ಈ ಕಡೆ ಸೈಡ್ದು ಎಲ್ಲ ಕೂಡಿಸ್ತಂದ 600ಕ್ಕೆ ಮ್ಯಾಚ್ ಆಗ್ತಿರ್ತೈತಿ. ಯಾಕಂದ್ರೆ ಟೋಟಲ್ ಅಮೌಂಟ್ ಪೇಡ್ ಒಳಗೆ ನಾವು ತೋರಿಸ್ತಿರ್ತೀವಿ. ಹಂಗಾರೆ ನಾವು ಇಲ್ಲಿ ಎಷ್ಟು ರಿಶೂಡ್ ಮಾಡ್ಕೊಂಡಂದ್ರೆ 1000 ರಿಶೂಡ್ ಮಾಡ್ಕೊಂಡು 1000 ಒಳಗೆ 600 ಎಕ್ಸ್ಪೆನ್ಸಸ್ ಆಗೈತಿ ಇಲ್ಲಿ. ಸೊ 600 ಎಕ್ಸ್ಪೆನ್ಸಸ್ ಆತಂದ್ರೆ 400 ಉಳಿತೈತಿ. ಇದನ್ನು ನಾವು ಏನು ಅನ್ಬೇಕಂದ್ರೆ ಮಂತ್ ಎಂಡಿಗೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅನ್ಬೇಕು. ದಟ್ ಈಸ್ ಬ್ಯಾಲೆನ್ಸಿಂಗ್ ಫಿಗರ್. ಎಷ್ಟೇ ತಾರೀಖಪ್ಪ ಅಂತಂದ್ರೆ ಇಲ್ಲಿ 30/6 ಇಡಬೇಕು. ಯಾಕಂದ್ರೆ 6ನೇ ತಿಂಗಳೊಳಗೆ 30 ದಿವಸ ಲಾಸ್ಟ್ ಇರ್ತಾವೆ. ನೆಕ್ಸ್ಟ್ ಹೋಗಿ ಏನು ಮಾಡ್ಬೇಕಂದ್ರೆ 1/7/2015 ಇದನ್ನು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡ್ಕೋಬೇಕು. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ ಅದು ರಿಸೀಟ್ ಸೈಡನ್ನು ತೋರಿಸ್ಬೇಕು. ಎಷ್ಟು ಅಂತಂದ್ರೆ 400. ಸೊ ಹಂಗಾರೆ ಇಲ್ಲಿ ನಾವು ಇಂಪ್ರೆಸ್ ಸಿಸ್ಟಮ್ನ ಅಡಾಪ್ಟ್ ಮಾಡಿಕೊಂಡು ನಮಗೆ 1000 ಬೇಕು ಎವ್ರಿ ಮಂತ್. ಹೀಗಾಗಿ ಇಲ್ಲಿ 600 ಕಡಿಮೆ ಬೀಳ್ತೈತಿ. ಏನು ಪೇಮೆಂಟ್ ಆಗಿರ್ತೈತಲ್ಲ ಅಷ್ಟೇ ಕಡಿಮೆ ಬೀಳ್ತೈತಿ. ಇದ್ರಾಗ ಏನೋ ಲಾಜಿಕ್ ಇಲ್ಲ. ಸೊ ಇಲ್ಲಿ ಏನು ನೀವು ಪೇಮೆಂಟ್ ಮಾಡಿರ್ತೀರಿ ಅಷ್ಟು ಕಡಿಮೆ ಬೀಳ್ತೈತಿ. ಅಷ್ಟು ನಾನು ಯಾರ ಕಡೆಯಿಂದ ತರೋದಂದ್ರೆ ಸೇಮ್ ಡೇಟಿಗೆ 1/7/2015 ಯಾರ ಕಡೆ ತೊಗೊಂಬರೋದು ಅಂತಂದ್ರೆ ಮೇನ್ ಕ್ಯಾಶರ್ ಕಡೆಯಿಂದ ತೊಗೋದ ಟು ಕ್ಯಾಶ್ ರಿಶೂಡ್ ಅಂತೇಳಿ ಇಲ್ಲಿ ತೋರಿಸ್ಕೊಂಡ್ಬಿಡುದು. ಎಷ್ಟಪ್ಪ ಅಂತಂದ್ರೆ 600. ಮತ್ತು ಎಷ್ಟಾತ್ರಿದ 1000 ಆಯ್ತು. ಇನ್ನು ನೆಕ್ಸ್ಟ್ ಮಂತ್ ಹೋಗಿ ಮತ್ತದ ಹಾಕೋತ ಹೋಗ್ತಿರ್ತೈತಿ ಪ್ರತಿ ತಿಂಗಳು ಇದೇ ಥರ ಇಂಪ್ರೆಸ್ ಸಿಸ್ಟಮ್ ಒಳಗೆ ಮಾಡ್ತಿರ್ತಾನು. ಸೊ ಹೀಗಾಗಿ ನಾವು ಇದನ್ನು ಈಸಿಯಾಗಿ ನಾವು ತೊಗೊಂಡು ಕಿಶಿಂದ ಈಸಿಯಾಗಿ ಬಿಡಿಸ್ಬೋದು. ಈ ಪೆಟ್ಟಿ ಕ್ಯಾಶ್ ಬುಕ್ಕನ್ನು ನೀವು ಭಾಳ ಈಸಿಯಾಗಿ ತೊಗೋಬೇಕಿದೆ. ಇದನ್ನು ಕಾಂಪ್ಲಿಕೇಟೆಡ್ ಒಟ್ಟೆ ಮಾಡ್ಕೋಬಾರ್ದು. ಯಾಕಂತಂದ್ರೆ ನಮಗೆ ಏನಾದರೂ ಒಂದು ಮೇಜರ್ ಐಟಮ್ಸ್ ಅಂತಂದ್ರೆ ಒಂದು ಐಟಮ್ಸ್ ನಮಗೆ ತಿಳಿಲಿಲ್ಲ ಅಂದ್ರೆ ವೆರಿ ಈಸಿ ಟ್ರಿಕ್ಸ್ ಏನಪ್ಪ ಅಂತಂದ್ರೆ ಮಿಸ್ಲೇನಿಯಸ್ ಒಳಗೆ ಹಾಕೊಂಡ್ಬಿಡುದು. ಅದ್ರ ಸಂಬಂಧ ಎಂಟೈರ್ ಪ್ರಾಬ್ಲಮ್ಸ್ನ ಬಿಟ್ಟು ಬರಬಾರ್ದು. ಸೊ ಮೇಜರ್ ಹೆಡ್ ಅಂತೂ ಕೊಟ್ಟಿರ್ತಾವೆ ನಾವು. ಪೋಸ್ಟೇಜ್ ಆಯ್ತು, ಟೆಲಿಗ್ರಾಮ್ಸ್ ಆಯ್ತು, ಆನಂತರ ಕಾರ್ಟೇಜ್ ಆಯ್ತು, ಆನಂತರ ವೇಜಸ್ ಆಯ್ತು, ಅವನ್ನೆಲ್ಲ ಮೇಜರ್ ಹೆಡ್ ಕೊಟ್ಟಿರ್ತಾನೆ. ಸೊ ನಾವು ಇದನ್ನು ಬಿಟ್ಟು ಏನಾರ ಬಂದಿದ್ದು ಫಾರ್ ಎಕ್ಸಾಂಪಲ್ ರಿಪ್ಲೇಸ್ಮೆಂಟ್ ಕೊಟ್ಟಿರ್ತಾನೋ, ಆನಂತರ ರಿಪೇರ್ಸ್ ಕೊಟ್ಟಿರ್ತಾನೋ, ಆನಂತರ ಕಸ್ಟಮರ್ ಟಿಪ್ಸ್ ಕೊಟ್ಟಿರ್ತಾನೋ, ರೆಮ್ಯೂನರೇಷನ್ ಕೊಟ್ಟಿರ್ತಾನೋ, ಹಾನರೇರಿಯಮ್, ಇಂಥವು ಏನಾರ ಐಟಮ್ಸ್ಗಳು ಬಂದಂದ್ರೆ ಸಿಂಪ್ಲಿ ಅವನ್ನ ಮಿಸ್ಲೇನಿಯಸ್ ಒಳಗೆ ಮಾಡ್ಕೊಂಬಿಡು. ಇಲ್ಲಿ ನಾವು ಮೇಜರ್ ಕಾನ್ಸಂಟ್ರೇಷನ್ ಮಾಡೋದು ಅಂತಂದ್ರೆ ಮೇಜರ್ ಹೆಡ್ಗಳು. ಫಾರ್ ಎಕ್ಸಾಂಪಲ್ ಯಾವತ್ತಪ್ಪ ಅಂದ್ರೆ ಪೋಸ್ಟೇಜ್ ಒಳಗೆ ಯಾವ ಬರ್ತಾಯಿರ್ತಾವೆ, ಪೋಸ್ಟ್ ಕಾರ್ಡ್ಸಾ, ರೆವಿನ್ಯೂ ಸ್ಟಾಂಪ್ಸಾ, ಆನಂತರ ಕೊರಿಯರ್ ಚಾರ್ಜಸ್ಸಾ, ಆನಂತರ ಸ್ಪೀಡ್ ಪೋಸ್ಟಾ, ರಿಜಿಸ್ಟರ್ಡ್ ಪೋಸ್ಟಾ, ಇವೆಲ್ಲ ಮೇಜರ್ ಐಟಮ್ಸ್ಗಳು. ಇವನು ಪೋಸ್ಟೇಜ್ ಒಳಗೆ ಡೈರೆಕ್ಟ್ಲಿ ಎಂಟ್ರಿ ಮಾಡ್ಕೊಂಡ್ಬಿಡ್ದ. ಇನ್ನು ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ಸ್ ಒಳಗೆ ಮೇಜರ್ ಅಂತಂದ್ರೆ IST ಚಾರ್ಜಸ್ಸಾ, STD ಚಾರ್ಜಸ್ಸಾ, ಆನಂತರ ಫ್ಯಾಕ್ಸ್ ಚಾರ್ಜಸ್ಸಾ, ಇವೆಲ್ಲ ಬರ್ತಿರ್ತಾವೆ. ಅವನ್ನೆಲ್ಲ ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ಸ್ ಒಳಗೆ ಆ್ಯಡ್ ಮಾಡ್ಕೊತ ಹೋಗಿಬಿಡ್ದ. ಇನ್ನು ಟ್ರಾವೆಲಿಂಗ್ ಆ್ಯಂಡ್ ಕನ್ವೆನ್ಸ್ ಅಂತಂದ್ರೆ ಪ್ಯೂರ್ಲಿ ಏನಿರ್ತೈತಪ್ಪ ಅಂದ್ರೆ ಅಲ್ಲಿ ಸ್ಪೇರ್ ಆಗಿರ್ಬೋದು, ಬಸ್ ಚಾರ್ಜಸ್ ಆಗಿರ್ಬೋದು, ಆಟೋ ಚಾರ್ಜಸ್ಸಾ, ರಿಕ್ಷಾ ಚಾರ್ಜಸ್ಸಾ, ಕಾರ್ ಹೈರಿಂಗ್, ಏನು ನಾವು ಇದ್ರ ಸಂಬಂಧ ಏನು ಬಿಸ್ನೆಸ್ ಸಂಬಂಧ ಏನು ಒಬ್ಬ ಎಂಪ್ಲಾಯಿ ಏನು ಹೋಗಿರ್ತಾನೋ ಅವ್ನಿಗೆ ಏನು ಎಕ್ಸ್ಪೆನ್ಸಸ್ ಕೊಡ್ತಿರ್ತಲ್ಲ ಟ್ರಾವೆಲಿಂಗ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಮುಂಬೈಗೆ ಹೋಗ್ತಿದ್ದಂದ್ರೆ ಮುಂಬೈ ತನಕ ಏನು ಅವ್ನು ಟ್ರಾವೆಲಿಂಗ್ ಮಾಡ್ಕೋತ ಏನು ಎಕ್ಸ್ಪೆನ್ಸಸ್ ಮಾಡ್ತಾನೋ ಅವನ್ನೆಲ್ಲನೂ ಟ್ರಾವೆಲಿಂಗ್ ಆ್ಯಂಡ್ ಕನ್ವೆನ್ಸ್ ಒಳಗನ ಆ್ಯಡ್ ಮಾಡ್ಕೋತ ಹೋಗ್ಬೇಕು. ಇನ್ನು ನೆಕ್ಸ್ಟ್ ಮೇಜರ್ ಹೆಡ್ ಯಾವುದಪ್ಪ ಅಂದ್ರೆ ಸ್ಟೇಷ್ನರಿ ಒಳಗೆ ಅಂತಂದ್ರೆ ಪ್ಯೂರ್ಲಿ ಏನು ಆಫೀಷಿಯಲಿ ನಾವು ಸ್ಟೇಷ್ನರಿಗಳು ತಂದಿರ್ತೀವಿ. ಫಾರ್ ಎಕ್ಸಾಂಪಲ್ ಎನಲೋಪ್ಸ್ಗಳು ತಂದಿರ್ತು, ಆನಂತರ ಪ್ರಿಂಟಿಂಗ್ ಏನು ತಂದಿರ್ತು,
ಪೇಪರ್ಸ್ಗಳ್ನ ತಂದಿರ್ತೀವಿ, ಜೆರಾಕ್ಸ್ ಪೇಪರ್ಸ್ಗಳ್ನ ತಂದಿರ್ತೀವಿ, ವೈಟ್ ಶೀಟ್ಸ್ಗಳ್ನ ತಂದಿರ್ತೀವಿ, ಆನಂತರ ಗಮ್ ಬಾಟಲ್ಸ್ಗಳ್ನ ತಂದಿರ್ತೀವಿ, ಪೆನ್ನ ಪೆನ್ಸಿಲ್ಗಳ್ನ ತಂದಿರ್ತೀವಿ. ಅವನ್ನೆಲ್ಲನೂ ನಾವು ಏನು ಮಾಡೋದಪ್ಪ ಅಂದ್ರೆ ಸ್ಟೇಷ್ನರಿ ಒಳಗೆ ಬುಕ್ ಮಾಡಿಬಿಡೋದು. ಇನ್ನು ಇಷ್ಟೆಲ್ಲ ಬಿಟ್ಟು ಕಿಸಿಂದ ಏನಾದ್ರೆ ಈಗ ಫಾರ್ ಎಕ್ಸಾಂಪಲ್ ಕಾರ್ಟೇಜ್ ಬಂತಂತಂದ್ರೆ ಇದನ್ನು ನಾವು ಮಿಸ್ಲೇನಿಯಸ್ ಒಳಗೂ ಹಾಕ್ಬೋದು. ಬ್ಯಾಡಪ್ಪ ಅಂದ್ರೆ ಕಾರ್ಟೇಜ್ ಆ್ಯಂಡ್ ಕೂಲಿ ಅಂತೇಳಿ ಮಾಡ್ಬೋದು. ಅಥವಾ ಕಾರ್ಟೇಜ್ ಒಳಗೆ ಮೇಜರ್ ಹೆಡ್ ನಾವು ತೊಗೊಂಡು ಅಂತಂದ್ರೆ ಇಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ಚಾರ್ಜಸ್ಸಾ, ಕ್ಯಾರೇಜ್ ಚಾರ್ಜಸ್ಸಾ, ಏನು ನಾವು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಮಾಡ್ತೀವಿ, ಗೂಡ್ಸ್ಗಳ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋಕೆ ಪ್ರೇಟ್ ಚಾರ್ಜಸ್ಸಾ, ಅವನ್ನೆಲ್ಲನೂ ನಾವು ಕಾರ್ಟೇಜ್ ಒಳಗೆ ಹಾಕೋಬೋದು. ಇನ್ನು ನೆಕ್ಸ್ಟ್ ವೇಜಸ್ ಅಂತಂದ್ರೆ ಡೈರೆಕ್ಟ್ಲಿ ವೇಜಸ್ ಅಂತಲೇ ಕೊಟ್ಟಿರ್ತಾನೋ, ಅದಕ್ಕೆ ಮತ್ತು ಸಪ್ರೇಟ್ ಏನೂ ಕೊಟ್ಟಿರ್ತಾರೆ. ವೇಜಸ್ ಟು ಎಂಪ್ಲಾಯಿ, ಆನಂತರ ವೇಜಸ್ ಟು ಪ್ಯೂವಿನ, ಈ ಥರ ಡೈರೆಕ್ಟ್ಲಿ ಕೊಟ್ಟಿರ್ತಾನೋ ಅದನ್ನು ನಾವು ಇಟ್ಕೋಬೋದು. ಬ್ಯಾಡಪ್ಪ ಅಂದ್ರೆ ಅದನ್ನು ಮಿಸ್ಲೇನಿಯಸ್ನು ಬುಕ್ ಮಾಡ್ಕೋಬೋದು. ಒಟ್ಟಾರೆ ಇಲ್ಲಿ ನಾನು ಕನ್ಕ್ಲೂಡ್ ಮಾಡೋದು ಏನಪ್ಪ ಅಂದ್ರೆ ಆ್ಯಸ್ ಪರ್ ಏನು ನಿಮಗೆ ಗೈಡ್ ಮಾಡಿದಾರೋ ನಿಮ್ಮ ಕಾಲೇಜಸ್ ಒಳಗೆ ಅದ್ರ ಪ್ರಕಾರ ನೀವು ಈ ಫಾರ್ಮೇಟನ್ನು ರೆಡಿ ಮಾಡ್ಕೊರಿ. ಆದರೆ ಮೇಜರ್ ಹೆಡ್ಗಳ್ನ ಮಾತ್ರ ಮರಿಬೇಡ್ರಿ. ಮೇಜರ್ ಹೆಡ್ಗಳ್ನ ಮಾತ್ರ ಟೆಕ್ನಿಕಲಿ ಹ್ಯಾಂಡಲ್ ಮಾಡ್ಕೋದು. ಉಳ್ಕಿದ ಏನೋ ಮೈನರ್ ಹೆಡ್ಗಳು ಬಂದು ಅಂದ್ರೆ ಅದನ್ನು ನೀವು ಸಪ್ರೇಟ್ ಹೆಡ್ಡರ ಇಟ್ಕೊಂಡು ಮಾಡಿರಿ. ಬೇಡಪ್ಪ ಅಂದ್ರೆ ಮಿಸ್ಲೇನಿಯಸ್ ಒಳಗೂ ಆ್ಯಡ್ ಮಾಡ್ಕೊರಿ. ಇಷ್ಟು ಹೇಳಿಕೆಸಿಂದ ನಾನು ಇನ್ನು ನೆಕ್ಸ್ಟ್ ವಿಡಿಯೋ ಎದ್ರ ಮ್ಯಾಗ ಮಾಡ್ತೇನಪ್ಪ ಅಂತಂದ್ರೆ ಇನ್ನೇನು 2021ದಿಂದ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾವೆ. ಆದ್ರೆ 2021 ಒಳಗೆ ಏನಾಗಿಲ್ಲಪ್ಪ ಅಂದ್ರೆ ಎಕ್ಸಾಮ್ ಆಗಿಲ್ಲ ಬಿಕಾಸ್ ಆಫ್ ದಿ ಕರೋನಾ. ನೆಕ್ಸ್ಟ್ 2022, 23, 24 ಅಂದ್ರೆ ಇನ್ನು 3 ಇಯರ್ಸದ್ದು ನೆಕ್ಸ್ಟ್ ವಿಡಿಯೋದಾಗ ನಾನು ಕವರ್ ಮಾಡ್ತೀನಿ. ಅದ್ರ ನಂತರ ನೆಕ್ಸ್ಟ್ ಮತ್ತೊಂದು ವಿಡಿಯೋ ಮಾಡ್ತೀನಿ. ಅದನ್ನು ಪ್ಯೂರ್ಲಿ ಎದ್ರ ಮ್ಯಾಗ ಮಾಡ್ತೀನಪ್ಪ ಅಂತಂದ್ರೆ ನಿಮ್ದೇನು ಕ್ಯೂ ಬ್ಯಾಂಕ್ ಬಂದೈತಲ್ಲ ಅದ್ರ ಮ್ಯಾಗ ಎಲ್ಲನೂ ಸಾಲ್ವ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಷ್ಟು ನೀವು ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಅಷ್ಟು ನನಗೂ ಕೂಡ ಎನ್ಕರೇಜ್ ಬರ್ತೈತಿ. ಮತ್ತು ಹೊಸ ವಿಡಿಯೋಸ್ಗಳನ್ನ ಕೂಡ ನಿಮ್ಮ ಕಾಮರ್ಸ್ ಮೇಲೇ ಮಾಡಿ. ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.